ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಶ್ರೀ ಪರಾಭವ ನಾಮ ಸಂವತ್ಸರದ ಶುಭಾಶಯಗಳು. ಈ ದಿನ ಚೈತ್ರ ಮಾಸದ ಆರಂಭ, ಚೈತ್ರ ಪ್ರತಿಪದ್ ಇರುವಂಥದ್ದು, ಯುಗಾದಿ ಹಬ್ಬದ ಆಚರಣೆ ತಮಗೆಲ್ಲರಿಗೂ ಕೂಡ ಸಡಗರ ಸಂಭ್ರಮವನ್ನು ತರಲಿ, ನಿಮ್ಮ ಜೀವನ ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಈ ದಿನ 2026 ಮಾರ್ಚ್ ತಿಂಗಳ 19ನೇ ತಾರೀಕು ಬೃಹಸ್ಪತಿ ವಾಸರ, ಗುರುವಾರ. ಹಾಗಾಗಿನೇ ಗುರುವಾರ ಈ ಸಂವತ್ಸರ ಆರಂಭ ಆಗ್ತಾ ಇರೋದ್ರಿಂದ ಈ ಸಂವತ್ಸರದ ನಾಯಕ ಯಾರು ಅಂತ ಹೇಳಿದ್ರೆ, ರಾಜ ಯಾರು ಅಂತ ಹೇಳಿದ್ರೆ ಗುರು. ಇನ್ನು ಈ ಸಂವತ್ಸರದ ಮಂತ್ರಿ ಕುಜ, ಸೇನಾಧಿಪತಿ ಚಂದ್ರ, ಸಸ್ಯಾಧಿಪತಿ ಶುಕ್ರ, ಧಾನ್ಯಾಧಿಪತಿ ಬುಧ, ಅರ್ಘಾಧಿಪತಿ ಚಂದ್ರ, ಮೇಘಾಧಿಪತಿ ಕೂಡ ಚಂದ್ರ, ರಸಾಧಿಪತಿ ರವಿ, ನೀರಸಾಧಿಪತಿ ಗುರು ಮತ್ತು ಪಶುನಾಯಕ ಕೃಷ್ಣ ಇವರು ನವನಾಯಕರಾಗಿ ಇರ್ತಾರೆ. ಹಾಗೆ ಶ್ರೀ ಪರಾಭವ ನಾಮ ಸಂವತ್ಸರದ ಫಲಾಫಲಗಳು ದ್ವಾದಶ ರಾಶಿಯವರಿಗೆ ಯಾವ ರೀತಿಯಲ್ಲಿರುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಪ್ರತ್ಯೇಕವಾಗಿ ನೋಡೋಣ. ಇಲ್ಲಿ ಈ ದಿನ ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷದ ಪ್ರತಿಪದ್ ಇರುವಂತಹ ದಿನ. ಆದರೆ ಈ ದಿನ ಬೆಳಿಗ್ಗೆ ಕೃಷ್ಣ ಪಕ್ಷದ ಅಮಾವಾಸ್ಯೆ ಬೆಳಿಗ್ಗೆ 6:54 ಮಾತ್ರ ಇರುತ್ತೆ. ನಂತರ ಉಪರಿ ಇರೋದ್ರಿಂದ ಚೈತ್ರ ಶುಕ್ಲ ಪ್ರತಿಪದ್ ಆರಂಭ ಆಗುತ್ತೆ. ಹಾಗಾಗಿ ಯುಗಾದಿ ಹಬ್ಬವನ್ನು ಈ ದಿನವೇ ಆಚರಿಸಬೇಕು ಅನ್ನುವಂಥದ್ದಿದೆ. ಇನ್ನು ಈ ದಿನ ಇರುವಂಥ ನಕ್ಷತ್ರ ಉತ್ತರಾಭಾದ್ರ ನಕ್ಷತ್ರ. ಇದು ಈ ದಿನ ರಾತ್ರಿ 4:51 ಇರಲಿದೆ. ನಂತರ ರೇವತಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ನಾಗವ. ಇದು ಈ ದಿನ ಬೆಳಿಗ್ಗೆ 6:54 ಇರಲಿದೆ. ನಂತರ ಉತ್ತರ ಕರ್ಣ ಕಿಂಸ್ತುಘ್ನ ಆರಂಭ ಆಗುತ್ತೆ. ಈ ದಿನದ ಯೋಗ ಶುಕ್ಲ ಯೋಗ. ಇದು ಈ ದಿನ ರಾತ್ರಿ 1:16 ಇರಲಿದೆ. ನಂತರ ಬ್ರಹ್ಮಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ದಕ್ಷಿಣ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೀನ, ಚಂದ್ರ ಇರುವಂಥ ರಾಶಿ ಕೂಡ ಮೀನ. ಹಾಗಾಗಿ ಸೂರ್ಯ ಚಂದ್ರ ಇಬ್ಬರೂ ಕೂಡ ಈ ದಿನ ಮತ್ತು ನಾಳೆ ಮೀನ ರಾಶಿಯಲ್ಲಿ ಸ್ಥಿತರಾಗಿರ್ತಾರೆ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 2:02 ಅಪರಾಹ್ನ 3:33. ಇನ್ನು ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:29 ಬೆಳಿಗ್ಗೆ 11 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:28 ಬೆಳಿಗ್ಗೆ 7:58 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:28 ಬೆಳಿಗ್ಗೆ 11:16 ಹಾಗೆ ಅಪರಾಹ್ನ 3:18 ಸಂಜೆ 4:06 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುರ್ಮುಹೂರ್ತದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:05 ಮಧ್ಯಾಹ್ನ 12:53 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 11:31 ರಾತ್ರಿ 1:02 ಅಮೃತ ಕಾಲದ ಸಮಯ. ಇನ್ನು ಖಗೋದಯದಂತೆ ಈ ದಿನ ಶುಭ ಸಮಯ ಅಂತ ಹೇಳಿದ್ರೆ ಇಡೀ ದಿನ ಶುಭವಾಗಿಯೇ ಇದೆ. ಆದರೆ ಕೆಲವೊಂದು ಈ ರಾಹುಕಾಲ, ಯಮಗಂಡ ಕಾಲ ಇತ್ಯಾದಿಗಳನ್ನು ಹೊರತುಪಡಿಸಿದ್ರೆ, ಹಾಗಾಗಿ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ ಈ ದಿನ ತುಂಬ ಪ್ರಶಸ್ತವಾಗಿದೆ. ಅದರಲ್ಲೂ ವರ್ಷದಲ್ಲಿ 3 ಮುಹೂರ್ತಗಳು ಬಹಳ ವಿಶೇಷವಾಗಿ ಬರುತ್ತೆ. ಅದರಲ್ಲಿ ಈ ಯುಗಾದಿ ಹಬ್ಬದ ದಿನ, ವಿಜಯದಶಮಿ ಹಬ್ಬದ ದಿನ, ಅಕ್ಷಯ ತದಿಗೆಯ ದಿನ, ಹಾಗೆ ಬಲಿಪಾಡ್ಯಮಿಯ ಅರ್ಧ ದಿನ, ಹೀಗೆ ಬಹಳ ವಿಶೇಷವಾಗಿ ಈ 3 ಮುಹೂರ್ತಗಳ ಸಂದರ್ಭದಲ್ಲಿ ಯಾವುದೇ ರೀತಿಯ ಪಂಚಾಂಗ ಶುದ್ಧಿಯನ್ನು ನೋಡುವಂಥ ಅಗತ್ಯ ಇಲ್ಲ. ಪ್ರತಿ ಸಮಯವೂ ಕೂಡ ಪವಿತ್ರವಾಗಿರುವಂತಹ ಸಮಯ. ಹಾಗಾಗಿ ನಿಮ್ಮ ಯಾವುದೇ ರೀತಿಯ ಉದ್ದೇಶಗಳನ್ನಾಗಲಿ ಅಥವಾ ಈ ವರ್ಷದಲ್ಲಿ ನೀವು ಹಮ್ಮಿಕೊಳ್ಳಬೇಕಾದಂತಹ ಕಾರ್ಯಕ್ರಮಗಳನ್ನು, ಚಟುವಟಿಕೆಗಳನ್ನು ಸಂಕಲ್ಪಪೂರ್ವಕವಾಗಿ ಪ್ರಾರಂಭ ಮಾಡಲಿಕ್ಕಾಗಲಿ ತುಂಬ ಪ್ರಶಸ್ತವಾಗಿರುವಂತಹ ದಿನ ಇದು. ಹಾಗಾಗಿ ನಿಮ್ಮ ಮುಂದಿನ ಯೋಜನೆಗಳ ಬಗ್ಗೆ ಒಂದು ಇಯರ್ ಪ್ಲ್ಯಾನರನ್ನು ನೀವು ಸಿದ್ಧ ಮಾಡಿಕೊಳ್ಳಿ. ಅದರಂತೆ
ನಿಮ್ಮ ಕಾರ್ಯಕ್ರಮಗಳು ಯಶಸ್ವಿಯಾಗುತ್ತೆ. ಯಾಕೆಂದರೆ ಒಳ್ಳೆಯ ದಿನದಲ್ಲಿ ನೀವು ಸಂಕಲ್ಪ ಮಾಡ್ಕೊಳ್ತೀರಿ, ಅದರ ಒಂದು ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತೀರಿ, ಇದರಿಂದ ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ತುಲಾ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಗುರು ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ಧರ್ಮಕ್ಕೆ, ನ್ಯಾಯಕ್ಕೆ, ಶ್ರದ್ಧೆಗೆ, ಸದ್ಗುಣಕ್ಕೆ, ಗಾಂಭೀರ್ಯಕ್ಕೆ ಕಾರಕನಾಗಿರುವಂಥವನು ಗುರು. ಹಾಗಾಗಿ ಯಾರು ಗೌರವಯುತವಾಗಿ ಧರ್ಮದ ಹಾದಿಯಲ್ಲಿ ನಡೀತಾರೆ ಅಂಥವ್ರಿಗೆ ವಿಶೇಷವಾದಂಥ ಜಯ ಪ್ರಾಪ್ತಿಯಾಗುತ್ತೆ. ಜೊತೆಗೆ ಆರಂಭದಲ್ಲಿ ಅವರಿಗೆ ಸ್ವಲ್ಪ ತೊಂದರೆಗಳಾಗ್ಬೋದು, ಆದರೂ ಕೂಡ ಅವರಿಗೆ ಮುಂದೆ ಶಾಶ್ವತವಾದಂತಹ ಸಮೃದ್ಧಿಯ ಫಲಗಳು ಸಿಕ್ಕತ್ತೆ. ಅದಕ್ಕಾಗಿಯೇ ಭಾಗ್ಯೋದಯಕ್ಕೆ, ಧನಪ್ರಾಪ್ತಿಗೆ, ಪುತ್ರ ಪ್ರಾಪ್ತಿಗೆ, ಸಂಪತ್ತಿನ ಗಳಿಕೆಗೂ ಕೂಡ ಗುರು ಕಾರಕನಾಗಿರುವಂಥವನು. ಹಾಗಾಗಿ ನೀವು ಮಾಡುವಂಥ ಪ್ರತಿ ಕಾರ್ಯಗಳು, ಪ್ರತಿ ಚಟುವಟಿಕೆಗಳು, ನಿಮ್ಮ ಉದ್ಯೋಗ, ನಿಮ್ಮ ಸ್ವಂತ ಬಿಸ್ನೆಸ್ ಇರ್ಬೋದು, ಎಲ್ಲದರಲ್ಲೂ ಕೂಡ ನಿಮಗೆ ಸಮೃದ್ಧಿ ಬೇಕು ಅಂತ ಹೇಳಿದ್ರೆ ಗುರುವಿನ ಅನುಗ್ರಹ ಬೇಕು, ಗುರುವಿನ ಮಾರ್ಗದರ್ಶನ ಬೇಕು. ಅದರಂತೆ ಈ ದಿನ ನೀವು ಗುರುಸ್ಮರಣೆಯನ್ನು ಮಾಡ್ತಾ ಕೆಲಸಗಳನ್ನು ಆರಂಭ ಮಾಡಿ ಅತ್ಯುತ್ತಮವಾದಂಥ ಫಲಗಳು ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಇರುವಂಥ ಗುರುಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ಕೂಡ ತುಂಬ ಉತ್ತಮವಾದಂಥ ಫಲಗಳನ್ನು ತಂದುಕೊಡುವಂಥದ್ದು. ಏಕೆಂದರೆ ಗುರುಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಪ್ರಶಸ್ತವಾಗಿರುವಂಥ ಸಂದರ್ಭ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6 ಗಂಟೆ 45 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 43 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 33 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 32 ನಿಮಿಷದವರೆಗೆ. ಹಾಗೆ ರಾತ್ರಿ 8 ಗಂಟೆ 29 ನಿಮಿಷದಿಂದ ರಾತ್ರಿ 9 ಗಂಟೆ 30 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ನಿಮ್ಮ ಚಟುವಟಿಕೆಗಳು ಆರಂಭ ಆದರೆ ಸ್ವಲ್ಪ ನಿಧಾನ ಆಗುತ್ತೆ. ಏಕೆಂದರೆ ಶನಿ ಮಂದಗತಿಯ ಚಲನೆಯನ್ನು ಹೊಂದಿರುವಂಥವನು. ಹಾಗಾಗಿ ಕೆಲಸಗಳ ಆರಂಭ ಕೂಡ ನಿಧಾನ ಆಗುತ್ತೆ, ಆ ಕೆಲಸಗಳಿಂದ ಬರುವಂತಹ ಫಲಿತಾಂಶಗಳು ಕೂಡ ನಿಧಾನವಾಗುತ್ತೆ. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯದಲ್ಲಿ ಯಾವುದೇ ರೀತಿಯ ಪ್ರಮುಖವಾದಂತಹ ಚಟುವಟಿಕೆಗಳನ್ನು ಆರಂಭ ಮಾಡಬೇಡಿ. ಇದು ಈ ದಿನ ಪ್ರಾತಃ ಕಾಲ 5 ಗಂಟೆ 43 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 45 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 12 ಗಂಟೆ 35 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 33 ನಿಮಿಷದವರೆಗೆ. ಇನ್ನು ರಾತ್ರಿ 7 ಗಂಟೆ 27 ನಿಮಿಷದಿಂದ ರಾತ್ರಿ 8 ಗಂಟೆ 29 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ದಿನ ವ್ಯವಹಾರಸ್ಥರು ಬುಧ ಹೋರವನ್ನು ಕೂಡ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಏಕೆಂದರೆ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನಾಗಲಿ, ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಪ್ರಯಾಣವನ್ನಾಗಲಿ ಬುಧ ಹೋರದಲ್ಲಿ ಆರಂಭ ಮಾಡಬೇಡಿ. ಇನ್ನು ಆರ್ಬಿಟ್ರೇಷನ್ಗೆ ಸಂಬಂಧಪಟ್ಟಂತಹ ವಿಚಾರ, ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರ, ಡಾಕ್ಯುಮೆಂಟ್ಸ್ಗೆ ಸಂಬಂಧಪಟ್ಟಂತಹ ವಿಚಾರ, ಯಾವುದೇ ಅಗ್ರಿಮೆಂಟ್ಗೆ ಸಹಿ ಮಾಡುವಂಥ ವಿಚಾರ ಅಥವಾ ಅಡ್ವಾನ್ಸ್ ಕೊಡುವಂಥದ್ದು, ಅಡ್ವಾನ್ಸ್ ತೆಗೆದುಕೊಳ್ಳುವಂಥ ವಿಚಾರ, ಇದೆಲ್ಲವನ್ನು ಕೂಡ ಆದಷ್ಟು ಬುಧ ಹೋರದಲ್ಲಿ ಮಾಡಬೇಡಿ, ಅವಾಯ್ಡ್ ಮಾಡ್ಕೊಳ್ಳಿ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 38 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 37 ನಿಮಿಷದವರೆಗೆ. ಹಾಗೆ ಸಂಜೆ 5 ಗಂಟೆ 27 ನಿಮಿಷದಿಂದ ಸಂಜೆ 6 ಗಂಟೆ 26 ನಿಮಿಷದವರೆಗೆ. ಇನ್ನು ರಾತ್ರಿ 12 ಗಂಟೆ 35 ನಿಮಿಷದಿಂದ ರಾತ್ರಿ 1 ಗಂಟೆ 37 ನಿಮಿಷದವರೆಗೆ ಬುಧ ಹೋರ ಇರುವಂತಹ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ರವಿ ಹೋರ ಏನಿದೆ ಅದು ಬಹಳ ಚೆನ್ನಾಗಿದೆ. ಎಲ್ಲ ಕೆಲಸ ಕಾರ್ಯಗಳು, ಅದರಲ್ಲೂ ರಾಜಕಾರಣಿಗಳು ಮಾಡುವಂಥ ಕೆಲಸಕ್ಕೆ ತುಂಬ ಅನುಕೂಲ ಇದೆ. ಹಾಗೆ ರಾಜಕೀಯ ಕ್ಷೇತ್ರದಲ್ಲಿರುವಂಥವರು ಯಾವುದೇ ಹೊಸ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ, ಯಾವುದೇ ರೀತಿಯ ಪ್ರಯಾಣವನ್ನು ಪ್ರಾರಂಭ ಮಾಡಲಿಕ್ಕೆ ಈ ರವಿ ಹೋರ ಸೂಕ್ತವಾಗಿದೆ. ಹಾಗೆ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಇನ್ನು ಹಣಕಾಸಿನ ವ್ಯವಹಾರಗಳನ್ನು ತೀರ್ಮಾನ ಮಾಡುವಂಥ ವಿಚಾರ, ಇದೆಲ್ಲವನ್ನು ಕೂಡ ರವಿ ಹೋರದಲ್ಲಿ ಮಾಡ್ಬೋದು. ಇನ್ನು ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೂ ಕೂಡ ಬಹಳ ಪ್ರಶಸ್ತವಾಗಿರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಇರುವಂಥ ರವಿ ಹೋರಾದ ಸಮಯ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 41 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 41 ನಿಮಿಷದವರೆಗೆ. ಹಾಗೆ ಅಪರಾಹ್ನ 3 ಗಂಟೆ 30 ನಿಮಿಷದಿಂದ ಅಪರಾಹ್ನ 4 ಗಂಟೆ 29 ನಿಮಿಷದವರೆಗೆ. ಇನ್ನು ರಾತ್ರಿ 10 ಗಂಟೆ 32 ನಿಮಿಷದಿಂದ ರಾತ್ರಿ 11 ಗಂಟೆ 33 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ಕೂಡ ನೀವು ಈ ದಿನ ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶುಕ್ರ ಹೋರ ಕೂಡ ಬಹಳ ಚೆನ್ನಾಗಿದೆ.
ಅದರಲ್ಲೂ ವಿವಾಹಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ ಬಹಳ ದಿನಗಳಿಂದ ಕಾಯ್ತಾ ಇದ್ದೀರಿ. ಈ ಅಮಾವಾಸ್ಯೆ ಕಳೀಲಿ, ನಂತರದಲ್ಲಿ ಶುಭ ಕಾರ್ಯಗಳನ್ನು ಮುಂದುವರಿಸೋಣ ಅಂತ ಹೇಳಿ ಆ ಒಂದು ಹಿನ್ನೆಲೆಯಲ್ಲಿ ಈ ದಿನ ನೀವು ಪ್ರಾರಂಭ ಮಾಡಿ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಇನ್ನು ರೇಷ್ಮೆ ವ್ಯಾಪಾರಿಗಳಿಗೆ, ಇಂಟೀರಿಯರ್ ಡಿಸೈನರ್ಸ್ಗೂ ಕೂಡ ಈ ದಿನ ಬಹಳ ಚೆನ್ನಾಗಿದೆ. ನಿಮ್ಮ ವ್ಯಾಪಾರ ವ್ಯವಹಾರಗಳು ಬಹಳ ಚೆನ್ನಾಗಿ ನಡೆಯುತ್ತೆ. ಇನ್ನು ನಿಮ್ಮ ಕ್ಲೈಂಟ್ಸನ್ನು ಮೀಟ್ ಮಾಡುವಂತಹ ವಿಚಾರ, ಹಣಕಾಸಿನ ವಿಚಾರಗಳಲ್ಲಿ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥದ್ದಾಗಲಿ ಅದನ್ನು ಶುಕ್ರ ಹೋರಾದಲ್ಲಿ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನಿಮಗೆ ಹಣದ ಲಾಭ ಸಿಕ್ಕತ್ತೆ. ಹಾಗಾಗಿ ಶುಕ್ರ ಹೋರ ಈ ಹಣದ ಕೆಲಸ ಕಾರ್ಯಗಳಿಗೆ ತುಂಬ ಚೆನ್ನಾಗಿದೆ. ಇದು ಈ ದಿನ ಬೆಳಿಗ್ಗೆ 9:40 ಬೆಳಿಗ್ಗೆ 10:38 ಹಾಗೆ ಅಪರಾಹ್ನ 4:29 ಸಂಜೆ 5:27 ಇನ್ನು ರಾತ್ರಿ 11:33 ರಾತ್ರಿ 12:35 ಶುಕ್ರ ಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಆದಷ್ಟು ಶುಭ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಯಾವ ಹೋರ ಯಾವ ಕೆಲಸಕ್ಕೆ ಸೂಕ್ತವಾಗಿದೆ ಅದನ್ನು ಕೂಡ ತಿಳ್ಕೊಳ್ಬೇಕು. ಪ್ರತಿನಿತ್ಯ ಇದನ್ನು ನೀವು ಅಧ್ಯಯನ ಮಾಡಿಕೊಂಡೇ ಮುಂದುವರಿಬೇಕಾಗತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಇದನ್ನು ನೀವು ಅನುಸರಣೆ ಮಾಡಿ ನಾವು ಹೇಳುವಂತಹ ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಯಾವ ಫಲಿತಾಂಶ ಬರಬೇಕು ಅಂತ ಹೇಳಿ ನಿರೀಕ್ಷೆ ಮಾಡ್ತೀರೋ ಅದೇ ಫಲಿತಾಂಶ ನಿಮಗೆ ಬರುತ್ತೆ. ಏಕೆಂದರೆ ಪಂಚಾಂಗ ನಿಮ್ಮನ್ನ ಮುನ್ನಡೆಸುತ್ತೆ. ಇದನ್ನ ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನಗಳು ಕೂಡ ಯಶಸ್ವಿಯಾಗುತ್ತೆ, ನಿಮಗೂ ಕೂಡ ಒಳ್ಳೆಯದಾಗುತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಇದು ಹೊಸ ಸಂವತ್ಸರದ ಪವಿತ್ರ ಆರಂಭ ಆಗುವಂತಹ ದಿನ. ಚೈತ್ರ ಮಾಸದ ಪ್ರತಿಪತ್ತಿದು ಯುಗಾದಿ ಹಬ್ಬ ಹೊಸ ಸಂವತ್ಸರದ ರೀತಿಯಲ್ಲಿ ಆರಂಭ ಆಗ್ತಾ ಇದೆ. ಹಾಗೆ ಪ್ರತಿ ಸಂವತ್ಸರದಲ್ಲಿ, ಅದರಲ್ಲೂ ಚೈತ್ರ ಮಾಸದಲ್ಲಿ ಓಂ ಪ್ರಥಮವಾಗಿ ಬರುವಂತಹ ಹಬ್ಬ ಯುಗಾದಿ. ಶಾಸ್ತ್ರಗಳಲ್ಲಿ ಅತಿ ಮುಖ್ಯ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂತಹ, ಹಾಗೆ ನಮ್ಮ ದೇಶದ ಬಹುತೇಕ ಎಲ್ಲ ಭಾಗಗಳಲ್ಲೂ ಕೂಡ ಆಚರಿಸಲ್ಪಡುವಂತಹ ಹಬ್ಬ ಅಂತ ಹೇಳಿದ್ರೆ ಈ ಯುಗಾದಿ ಹಬ್ಬ. ಇಲ್ಲಿ ಇಡೀ ಸಂವತ್ಸರಕ್ಕೆ ಒಂದು ಪೀಠಿಕೆಯ ರೂಪದಲ್ಲಿ ಬರುವಂತಹ ಒಂದು ಪರ್ವಕಾಲ ಇದು. ಏಕೆಂದರೆ ಈ ದಿನದಿಂದ ಹೊಸ ವರ್ಷ ಆರಂಭ ಆಗ್ತಾ ಇದೆ. ಅದು ಈ ವರ್ಷದ ಒಂದು ಸಂವತ್ಸರವನ್ನ ಶ್ರೀ ಪರಾಭವ ನಾಮ ಸಂವತ್ಸರ ಅಂತ ಹೇಳಿ ಕರೆಯುವಂಥದ್ದು ಇದೆ. ಹಾಗಾಗಿ ಭಾರತೀಯ ಪಂಚಾಂಗದ ಪ್ರಕಾರ 60 ವರ್ಷದ ಚಕ್ರ ಏನಿದೆ, ಅಂದರೆ 60 ಸಂವತ್ಸರಗಳೇನಿದೆ, ಅದರಲ್ಲಿ 40ನೆಯ ಸಂವತ್ಸರ ಈ ಪರಾಭವ ನಾಮ ಸಂವತ್ಸರ. ಇಲ್ಲಿ ಪರಾಭವ ಅನ್ನುವಂಥ ಪದಕ್ಕೆ ರೂಪಾಂತರ ಅನ್ನುವಂಥ ಒಂದು ಅರ್ಥ ಇದೆ. ಕೆಲವರು ಪರಾಭವ ಅಂತ ಹೇಳಿದ್ರೆ ಸೋಲು ಅನ್ನುವಂಥ ಅರ್ಥವನ್ನು ಕೂಡ ಹೇಳ್ತಾರೆ. ಆದರೆ ಅದಕ್ಕಿಂತ ನಾವು ಒಂದು ಪಾಸಿಟಿವ್ ಆಗಿ ಅದಕ್ಕೆ ಒಂದು ಅರ್ಥವನ್ನು ಕೊಡುವಂಥ ಹಿನ್ನೆಲೆಯಲ್ಲಿ ಇದನ್ನು ರೂಪಾಂತರ ಅಥವಾ ಪರಿವರ್ತನೆ ಅನ್ನುವಂಥ ಅರ್ಥವನ್ನು ಹೇಳ್ಬೋದು. ಅಂದರೆ ಹಳೆಯದನ್ನು ಬಿಟ್ಟು ಹೊಸ ದಾರಿಗೆ ಸಾಗುವಂಥ ಒಂದು ಪ್ರಾರಂಭ ಈ ಒಂದು ಸಂವತ್ಸರದಲ್ಲಿ ಅನ್ನುವಂಥ ಒಂದು ಅರ್ಥವನ್ನು ಕೊಡುತ್ತೆ. ಹಾಗಾಗಿ ಈ ಸಂವತ್ಸರ ನಮ್ಮ ಕುಟುಂಬದಲ್ಲಿ ಒಂದು ಹೊಸ ಬದಲಾವಣೆಯನ್ನು ತರುತ್ತೆ. ಈ ಸಂವತ್ಸರ ನಮ್ಮ ವೈಯಕ್ತಿಕ ಜೀವನದಲ್ಲಿ ಒಂದು ಹೊಸ ಬದಲಾವಣೆಯನ್ನು ತರುತ್ತೆ. ಹಾಗೆ ಸಮಾಜದಲ್ಲಿ, ದೇಶದಲ್ಲಿ ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ ಪ್ರಗತಿಗಳು ಆಗುವಂಥದ್ದು, ಅಲ್ಲಿ ಒಂದು ಅತ್ಯುತ್ತಮ ಚಾಲನೆ ಕಾಣಿಸ್ಕೊಳ್ಳುವಂಥ ಒಂದು ಸಂದರ್ಭ ಇದೆ ಅನ್ನುವಂಥ ವಿಚಾರವನ್ನು ಜ್ಯೋತಿಷ್ಯ ಶಾಸ್ತ್ರ ಸೂಚಿಸುತ್ತೆ. ಪುರಾಣಗಳ ಪ್ರಕಾರ ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಏಕೆಂದರೆ ಈ ದಿನವೇ ಬ್ರಹ್ಮದೇವರು ಸೃಷ್ಟಿಯ ಕಾರ್ಯವನ್ನು ಆರಂಭ ಮಾಡಿದಂತಹ ದಿನ ಅಂತ ಹೇಳಿ ಕರೀತಾರೆ. ಅದಕ್ಕಾಗಿಯೇ ಸೃಷ್ಟಿಯ ಆರಂಭದ ದಿನ, ಹಾಗೆ ಕಾಲಚಕ್ರದ ನವೀಕರಣದ ದಿನ ಅಂತ ಹೇಳಿ ನಮ್ಮ ಸಂಪ್ರದಾಯದಲ್ಲಿ ಯುಗಾದಿ ಹಬ್ಬದ ರೀತಿಯಲ್ಲಿ ನಾವು ಆಚರಣೆ ಮಾಡ್ತೇವೆ. ಯುಗಾದಿ ಯುಗದ ಆದಿ, ಆದಿ ಅಂದರೆ ಪ್ರಾರಂಭ. ಹಾಗಾಗಿ ಈ ಯುಗ ಪ್ರಾರಂಭ ಆಗುವಂಥ ಒಂದು ಸಂದರ್ಭ ಇದು. ಹಾಗಾಗಿನೇ ಹೊಸ ಯುಗದ ಆರಂಭ ಈ ದಿನದಿಂದ ಆಗ್ತಾ ಇರುವಂಥದ್ದು. ಇನ್ನು ಈ ದಿನ ನಾವು ಮಾಡಿಕೊಳ್ಳುವಂಥ ಸಂಕಲ್ಪ ಏನಿದೆ ಅದು ತುಂಬ ಪ್ರಭಾವಪೂರ್ಣವಾಗಿ ಇರುತ್ತೆ, ತುಂಬ ಪವರ್ಫುಲ್ ಆಗಿರುತ್ತೆ. ಹಾಗಾಗಿ ನಂಬಿಕೆಯಿಂದ ಈ ವರ್ಷದಲ್ಲಿ ಯಾವ ಯಾವ ಕೆಲಸಗಳಾಗಬೇಕು ಅಂತ ಹೇಳಿ ನಾವು ಅಂದ್ಕೊಳ್ತೇವೋ ಆ ಕೆಲಸಗಳು ಆಗೇ ಆಗತ್ತೆ. ಏಕೆಂದರೆ ಈ ದಿನ ಮಾಡಿಕೊಳ್ಳುವಂಥ ಸಂಕಲ್ಪಕ್ಕೆ ಅಷ್ಟೊಂದು ಶಕ್ತಿ ಇದೆ ನೋಡಿ. ಹಾಗಾಗಿ ಇಡೀ ವರ್ಷದಲ್ಲಿ ಅದರ ಪರಂಪರೆ ಮುಂದುವರಿಯುವಂಥದ್ದು ಈ ದಿನದಿಂದಲೇ. ಹಾಗಾಗಿನೇ ಯುಗಾದಿಯ ದಿನ ಒಳ್ಳೆಯ ಕೆಲಸವನ್ನು ಮಾಡಬೇಕು, ಹೊಸ ಉದ್ಯೋಗವನ್ನು, ಹೊಸ ಉದ್ದಿಮೆಯನ್ನು, ಹಾಗೆ ಹೊಸ ವ್ಯಾಪಾರ,
ಆಸ್ತಿ ಖರೀದಿ, ಒಡವೆ ವಸ್ತ್ರಗಳ ಖರೀದಿ ಈ ದಿನ ಮಾಡಿದ್ರೆ ಶುಭವಾಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಹಾಗೆ ಈ ಯುಗಾದಿ ಹಬ್ಬ ತಮಗೆ ಗೊತ್ತಿದೆ, ಸೌರಮಾನ ಯುಗಾದಿ ಮತ್ತು ಚಾಂದ್ರಮಾನ ಯುಗಾದಿ ಅನ್ನುವಂಥ 2 ಪದ್ಧತಿಗಳಿದೆ. ಈಗ ನಾವು ಅನುಸರಣೆ ಮಾಡ್ತಾ ಇರುವಂಥದ್ದು ಚಾಂದ್ರಮಾನ ಯುಗಾದಿ. ಈ ವರ್ಷ ಚಾಂದ್ರಮಾನ ಯುಗಾದಿ ಮಾರ್ಚ್ ತಿಂಗಳ 19ನೇ ತಾರೀಕು ಈ ದಿನ ಆರಂಭ ಆಗಿದೆ. ಇನ್ನು ಯಾವ ದಿನ ಸೂರ್ಯ ನಿರಯಣ ಮೇಷರಾಶಿಯನ್ನು ಪ್ರವೇಶ ಮಾಡ್ತಾನೋ ಆ ದಿನ ಸೌರ ಯುಗಾದಿಯನ್ನು ಆಚರಣೆ ಮಾಡ್ತಾರೆ. ಸದ್ಯಕ್ಕೆ ಸೂರ್ಯ ಮೀನರಾಶಿಯಲ್ಲಿರೋದ್ರಿಂದ ಫಾಲ್ಗುಣ ಮಾಸದ ಅಮಾವಾಸ್ಯೆ ಕಳೆದ ನಂತರದಲ್ಲಿ ಬರುವಂಥ ದಿನ ಏನಿದೆ ಅದು ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪದ್. ಆ ದಿನದಿಂದ ಚಾಂದ್ರಮಾನ ಯುಗಾದಿ ಆರಂಭ ಆಗಿದೆ. ಇನ್ನು ಈ ಸೌರ ಯುಗಾದಿ ಏಪ್ರಿಲ್ ತಿಂಗಳ 14ನೇ ತಾರೀಕು ಆರಂಭ ಆಗುವಂಥದ್ದು. ಹಾಗಾಗಿನೇ ಆ ದಿನ ರವಿ ಮೇಷರಾಶಿಯನ್ನು ಪ್ರವೇಶ ಮಾಡುವಂತಹ ದಿನ ಏಪ್ರಿಲ್ 14ನೇ ತಾರೀಕು. ಆ ದಿನ ಸೌರಮಾನ ಯುಗಾದಿ. ಇನ್ನು ಈ ದಿನದಲ್ಲಿ ಜಗತ್ತು ಸೃಷ್ಟಿಯಾಯಿತು ಅಂತ ಹೇಳ್ತೀವಿ, ಕಾಲಗಣನೆ ಆರಂಭ ಆಯಿತು ಅಂತ ಹೇಳುವಂಥದ್ದು. ಹಾಗೆ ಈ ಸಂದರ್ಭದಲ್ಲೇ ಭಗವಂತನಾದಂತಹ ಶ್ರೀಹರಿ ಮತ್ಸ್ಯಾವತಾರವನ್ನು ತಾಳಿದಂತಹ ಸಮಯ ಅಂತ ಕೂಡ ಹೇಳುವಂಥದ್ದು ಇದೆ. ಹಾಗಾಗಿ ಈ ಯುಗಾದಿಯ ದಿನ ಬಹಳ ವಿಶೇಷತೆ ಅನ್ನಿಸ್ಕೊಂಡಿರುವಂಥದ್ದು. ಇನ್ನು ಈ ದಿನ ಚೈತ್ರ ನವರಾತ್ರಿ ಆರಂಭ ಆಗುವಂತಹ ದಿನ ಕೂಡ. ಬರೀ ಯುಗಾದಿ ಹಬ್ಬ ಒಂದೇ ಆರಂಭ ಅಲ್ಲ, ಚೈತ್ರ ನವರಾತ್ರಿ ಆರಂಭ ಆಗುವಂಥದ್ದು. ವರ್ಷದಲ್ಲಿ ಈ ರೀತಿಯ 4 ನವರಾತ್ರಿಗಳು ಬರುತ್ತೆ. 9 ದಿನಗಳ ನವರಾತ್ರಿ ಉತ್ಸವ. ನಾವು ಆಶ್ವಯುಜ ಮಾಸದಲ್ಲಿ ಮಾಡುವಂತಹ ನವರಾತ್ರಿ ಉತ್ಸವ ಏನಿದೆ ಅದು ಮಹಾನವಮಿ ಹಬ್ಬ, ಆಯುಧ ಪೂಜೆ ಇರುವಂತಹ ಸಂದರ್ಭ. ಆದರೆ ಈಗಲೂ ಕೂಡ ಚೈತ್ರ ನವರಾತ್ರಿ ಆರಂಭ ಆಗ್ತಾ ಇದೆ. ಈ ನವರಾತ್ರಿಯಲ್ಲೇ ನವ ಅಂದರೆ 9, ಈ 9ನೇ ದಿನವೇ ಶ್ರೀರಾಮನವಮಿ ಇರುವಂಥದ್ದು. ಹಾಗಾಗಿ ಇದೇ ಮಾರ್ಚ್ 27ನೇ ತಾರೀಕು ಶುಕ್ರವಾರದ ದಿನ ಶ್ರೀರಾಮನವಮಿಯನ್ನು ಆಚರಣೆ ಮಾಡುವಂಥದ್ದು ಇದೆ. ಹಾಗಾಗಿ ಈ ದಿನದಿಂದ ಶ್ರೀರಾಮಚಂದ್ರನ ಪೂಜೆ, ದುರ್ಗಾ ಪೂಜೆ ಆರಂಭ ಆಗುತ್ತೆ. ವಸಂತ ನವರಾತ್ರಿ ಈ ಸಂದರ್ಭದಲ್ಲೇ ಆರಂಭ ಆಗುವಂಥದ್ದು. ಇನ್ನು ಉತ್ತರ ಭಾರತದಲ್ಲಿ ರಾಜ ವಿಕ್ರಮಾದಿತ್ಯ ಆರಂಭ ಮಾಡಿದ್ರು ಅಂತ ಹೇಳುವಂಥ ಶಕೆ, ಮತ್ತು ದಕ್ಷಿಣ ಭಾರತದಲ್ಲಿ ಶಾಲಿವಾಹನನ ಹೆಸರಿನಲ್ಲಿ ಶಕೆ ಆರಂಭ ಆಗಿರುವಂಥದ್ದು ಈ ಚೈತ್ರ ಶುಕ್ಲ ಪ್ರಥಮೆಯಿಂದ ಅನ್ನುವಂಥ ಉಲ್ಲೇಖ ಕೂಡ ಇದೆ. ಇತಿಹಾಸ ಅದನ್ನು ತಿಳಿಸ್ತಾ ಇದೆ. ಅದಕ್ಕಾಗಿಯೇ ಶಕವರ್ಷ ಅಂತಲೇ ನಾವು ಹೇಳುವಂಥದ್ದು. ಹಾಗೆ ನಿಮಗೆ ಇನ್ನೊಂದು ಅನ್ನಿಸ್ಬೋದು, ಇದು ವಸಂತ ಋತು, ಏಕೆಂದರೆ ಋತುಗಳ ರಾಜ ವಸಂತ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿನೇ ಈ ಋತುಗಳು ಪರಿವರ್ತನೆ ಹೊಂದುವಂಥ ಕಾಲ. ಅಂಥ ಒಂದು ಸಂದರ್ಭದಲ್ಲಿ ಈ ಯುಗಾದಿ ಹಬ್ಬವನ್ನು ಆಚರಣೆ ಮಾಡುವಂಥದ್ದು ಇದೆ. ಇಲ್ಲಿ ವಸಂತ ಋತು ಮಾಧವನಿಗೂ ಮತ್ತು ದೇವತೆಗಳಿಗೂ ಕೂಡ ಪ್ರಿಯವಾದಂತಹ ಋತು ಇದು. ಪ್ರಕೃತಿ ಹೊಸ ಹೂಗಳಿಂದ, ತಳಿರುಗಳಿಂದ ಅಂದರೆ ಚಿಗುರುಗಳಿಂದ ತನ್ನನ್ನು ಸಿಂಗರಿಸಿಕೊಳ್ಳುವಂತಹ ಸಂದರ್ಭ ಇದು. ಹಾಗಾಗಿನೇ ಜಗತ್ತಿಗೆ ಒಂದು ಹೊಸ ಸಂದೇಶವನ್ನು ಈ ಮೂಲಕ ಕೊಡುತ್ತೆ. ಏನಂದರೆ ಹಳೆಯದನ್ನು ಮರೆತು ಹೊಸ ಜೀವನಕ್ಕೆ ಬನ್ನಿ ಅನ್ನುವಂಥದ್ದು. ಹಾಗಾಗಿ ಮರ ಗಿಡಗಳು ಕೂಡ ತಮ್ಮಲ್ಲಿರುವಂತಹ ಹಳೆಯ ಎಲೆಗಳನ್ನು ಉದುರಿಸುತ್ತೆ, ಹೊಸ ಚಿಗುರನ್ನು ಧರಿಸ್ಕೊಳ್ಳುತ್ತೆ. ಹಾಗಾಗಿ ಹಳೆಯ ಎಲೆಗಳು ಉದುರಿ ಹೊಸ ಚಿಗುರಲ್ಲೇ ಧರಿಸುವಂತಹ ಕಾಲ ಇದು. ಅದೇ ರೀತಿ ನಾವು ಕೂಡ ನಮ್ಮಲ್ಲಿ ಇದ್ದಂತಹ ಯಾವುದೇ ಸಮಸ್ಯೆಗಳು, ತೊಂದರೆಗಳು, ತಾಪತ್ರಯಗಳು, ಕೆಟ್ಟ ಆಲೋಚನೆಗಳು ಅದನ್ನು ಕೊಡವಿಕೊಂಡು ಹೊಸ ಸಂಸ್ಕಾರಗಳನ್ನು ರೂಢಿಸ್ಕೊಳ್ಬೇಕು ಅನ್ನುವಂಥ ಒಂದು ಅರ್ಥವನ್ನು ಯುಗಾದಿ ಕೊಡುತ್ತೆ. ಹಾಗಾಗಿನೇ ತನ್ಮೇ ಮನಃಶಿವೇ ಸಂಕಲ್ಪ ಮಸ್ತು ಅಂತ ಹೇಳಿ ಸಂಕಲ್ಪ ಮಾಡಿಕೊಳ್ಳುವಂಥದ್ದು ತುಂಬ ಅತ್ಯುತ್ತಮವಾದಂತಹ ಕೆಲಸ ಈ ದಿನ. ಅಂದರೆ ನಾವು ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನುವಂಥ ಈ 4 ಪುರುಷಾರ್ಥಗಳೇನಿದೆ ಅದರ ಸಾರ್ಥಕ್ಯವನ್ನು ಪಡೆದುಕೊಳ್ಳಲಿಕ್ಕೆ ನಾವು ಈ ದಿನ ಸಂಕಲ್ಪ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ವಿಶೇಷ ಅರ್ಥವನ್ನು ಕೊಡುತ್ತೆ. ಹಾಗಾಗಿನೇ ನಮ್ಮ ದೇಹ, ನಮ್ಮ ಇಂದ್ರಿಯ, ನಮ್ಮ ಮನಸ್ಸು, ನಮ್ಮ ಬುದ್ಧಿ ಎಲ್ಲದಕ್ಕೂ ಕೂಡ ಒಳ್ಳೆಯದನ್ನು ಮಾಡುವಂಥ ಚಟುವಟಿಕೆಗಳನ್ನು ಈ ದಿನ ಆರಂಭ ಮಾಡಬೇಕು. ಅದಕ್ಕಾಗಿಯೇ ಈ ದಿನ ಬೆಳಿಗ್ಗೆ ಬೇಗನೆ ಎದ್ದು ಅಭ್ಯಂಜನ ಸ್ನಾನವನ್ನು ಮಾಡಬೇಕು, ಹೊಸ ಬಟ್ಟೆಗಳನ್ನು ಧರಿಸ್ಕೊಳ್ಬೇಕು, ದೇವರ ಪೂಜೆಯನ್ನು ಮಾಡಬೇಕು, ಹೊಸ ವರ್ಷದ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಜೊತೆಗೆ ಜೀವನದ ಸಿಹಿ ಕಹಿ ಅನುಭವಗಳ ಸಂಕೇತವಾಗಿ ಬೇವು ಬೆಲ್ಲವನ್ನು ಸೇವನೆ ಮಾಡಬೇಕು, ಪಂಚಾಂಗ ಶ್ರವಣವನ್ನು ಮಾಡಬೇಕು. ಹಾಗೆ ಮನೆಯಲ್ಲಿರುವಂಥ ಹಿರಿಯರು, ತಂದೆ ತಾಯಿಯಂದರು ಅವರ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಪ್ರಾತಃ ಕಾಲದಲ್ಲೇ ಎಳ್ಳಿನ ಎಣ್ಣೆಯಿಂದ ಅಭ್ಯಂಗವನ್ನು ಮಾಡಿಕೊಳ್ಳುವಂಥದ್ದು ತುಂಬ ಪ್ರಶಸ್ತ. ಇದರಿಂದ ದೇಹಕ್ಕೆ ಪುಷ್ಟಿ ಸಿಕ್ಕತ್ತೆ, ಸೌಂದರ್ಯವರ್ಧಕ ಇದು. ಜೊತೆಗೆ ನಮ್ಮ ಮುಖದಲ್ಲಿ ಒಂದು ಪ್ರಸನ್ನತೆ, ಆಯಸ್ಸು ಹೆಚ್ಚಾಗುವಂಥದ್ದು. ಹಾಗೆ ಇಲ್ಲಿಂದ ಅಂದರೆ ಈ ಎಳ್ಳಿನ ಎಣ್ಣೆಯಿಂದ ಆಯಾಸ ಆಗಲಿ, ವಾತದ ದೋಷಗಳಾಗಲಿ ನಿವಾರಣೆಯಾಗುತ್ತೆ ಅನ್ನುವಂಥ ಒಂದು
ಆಯುರ್ವೇದದ ಸೂಚನೆ ಕೂಡ ಇದೆ. ಹಾಗಾಗಿ ಈ ದಿನ ಅಭ್ಯಂಗ ಸ್ನಾನವನ್ನು ಮಾಡಬೇಕು. ಇನ್ನು ಈ ದಿನ ವಿಶೇಷವಾಗಿ ತಳಿರು ತೋರಣಗಳನ್ನು ಕಟ್ಟುವಂಥದ್ದಿದೆ ಮನೆಯ ಮುಂಭಾಗಿಲಿಗೆ ಮತ್ತೆ ದೇವರ ಕೋಣೆಗೆ. ಇಲ್ಲಿ ವಿಶೇಷವಾಗಿ ಮನೆಯನ್ನ ರಂಗೋಲಿಗಳಿಂದ ಅಲಂಕಾರ ಮಾಡಿದಾಗ ನಾವು ಮನಸ್ಸಿಗೆ ಒಂದು ರೀತಿಯ ಸಂತೋಷ ಉಂಟಾಗುತ್ತೆ, ಏನೋ ಒಂದು ಚೈತನ್ಯ, ಹೊಸತನ ಬರುತ್ತೆ. ಭಗವಂತನ ಆರಾಧನೆಗೆ ಸೂಕ್ತವಾದಂತಹ ಒಂದು ವೇದಿಕೆ ನಿರ್ಮಾಣ ಆಗ್ತಾ ಇರುತ್ತೆ. ಹಾಗಾಗಿ ಈ ಯುಗಾದಿ ಕೆಲವು ವಿನೂತನವಾದಂತಹ ಆಚರಣೆಗಳನ್ನ ಒಳಗೊಂಡಿರುವಂತಹ ಒಂದು ಹಬ್ಬ. ಇಲ್ಲಿ ನೋಡಿ, ಈ ದಿನ ಬೇವು ಬೆಲ್ಲವನ್ನ ಸ್ವೀಕಾರ ಮಾಡುವಂಥದ್ದು ಇದೆ. ಇಲ್ಲಿ ಅಸ್ಥಿಗತವಾದಂತಹ ರೋಗಗಳೇನಿದೆ ಅದನ್ನ ನಿವಾರಿಸುವಂಥ ಮತ್ತೆ ವಿಷದ ಸೋಂಕನ್ನು ನಿವಾರಿಸುವಂತಹ ಒಂದು ಮಹಾ ಔಷಧಿ ಬೇವು. ಅದನ್ನ ಈ ದಿನ ನಾವು ಸೇವನೆ ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ. ಅದರಲ್ಲೂ ಕಟುತಿಕ್ತ ಕಾಷಾಯ ವಾತಂ ಜನಯಂತಿ ಅನ್ನುವಂಥ ರೀತಿಯಲ್ಲಿ ಬೆಲ್ಲದೊಡನೆ ಬೇವು ಸೇರಿದ್ರೆ ಇಲ್ಲಿ ಸೇವನೆ ಮಾಡಲಿಕ್ಕೆ ಸಿಹಿಯಾಗಿರುತ್ತೆ ಅನ್ನುವಂಥ ಒಂದು ಅರ್ಥ. ಹಾಗಾಗಿನೇ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವಂತಹ ಬೇವು ಬೆಲ್ಲವನ್ನ ಈ ದಿನದಲ್ಲಿ ಸೇವನೆ ಮಾಡಬೇಕು ಅನ್ನುವಂಥದ್ದಿದೆ. ಏಕೆಂದ್ರೆ ಮುಂದೆ ಬರುವಂತಹ ಬೇಸಿಗೆಯಲ್ಲಿ ಕಾಯಿಲೆಯ ಪ್ರಮಾಣಗಳು ಜಾಸ್ತಿ ಇರುತ್ತೆ, ರೋಗಗಳು ಜಾಸ್ತಿ ಇರುತ್ತೆ, ಸಾಂಕ್ರಾಮಿಕ ರೋಗಗಳಿರುತ್ತೆ. ಅದನ್ನು ನಾವು ತಡೆಯುವಂತಹ ಶಕ್ತಿಯನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಬೇವನ್ನ ಹೆಚ್ಚಾಗಿ ಉಪಯೋಗಿಸಬೇಕು ಅನ್ನುವಂಥದ್ದು. ಹಾಗಾಗಿನೇ ಈ ಬೇವು ಬೆಲ್ಲಕ್ಕೆ ನಾನಾ ಅರ್ಥಗಳು ಕೂಡ ಇದೆ. ನಮ್ಮ ಜೀವನದಲ್ಲಿ ಹಗಲು ರಾತ್ರಿಗಳಂತೆ ಆವರ್ತವಾಗಿ ಬರುವಂತಹ ಸುಖ ದುಃಖಗಳೇನಿದೆ ಅದನ್ನ ಬೇವು ಬೆಲ್ಲದ ಒಂದು ಸಾಂಕೇತಿಕವಾಗಿ ಸ್ವೀಕರಿಸುವಂಥದ್ದು ಇದೆ. ಅಂದ್ರೆ ಸುಖ ದುಃಖಗಳನ್ನ ಸಮಾನವಾಗಿ ನಾವು ಸ್ವೀಕರಿಸಬೇಕು ಅನ್ನುವಂಥ ಒಂದು ವಿಚಾರ. ಹಾಗಾಗಿ ವೈಜ್ಞಾನಿಕವಾಗಿಯೂ ಕೂಡ ಈ ಯುಗಾದಿ ಹಬ್ಬ ಅತ್ಯಂತ ಪ್ರಮುಖ ಅಂತ ಅನ್ನಿಸ್ಕೊಳ್ಳುತ್ತೆ. ಅಷ್ಟೇ ಒಂದು ಪ್ರತ್ಯೇಕವಾಗಿರುವಂತಹ ಹಬ್ಬ ಕೂಡ ಇದು. ಇನ್ನು ಈ ದಿನ ನಾವು ಸೇವನೆ ಮಾಡುವಂತಹ ಬೇವು ಬೆಲ್ಲದಲ್ಲಿ ಸಿಹಿ ಇರುತ್ತೆ, ಕಹಿ ಇರುತ್ತೆ, ಹುಳಿ ಇರುತ್ತೆ, ಉಪ್ಪಿರುತ್ತೆ, ಕಟು, ಈ ರೀತಿಯ ರುಚಿಗಳು ಸೇರಿರುತ್ತೆ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ನಮ್ಮ ದೇಹಕ್ಕೆ ಬೇಕಾದಂತಹ ಕೆಲವೊಂದು ಪುಷ್ಟಿಯನ್ನ ಇದು ಒದಗಿಸಿಕೊಡುತ್ತೆ. ಹಾಗಾಗಿ ಈ ದಿನ ಬೇವು ಬೆಲ್ಲವನ್ನ ನೀವು ದೇವರ ಮುಂದೆ ನೈವೇದ್ಯವಾಗಿ ಇಟ್ಟು ಅದನ್ನ ಸ್ವೀಕಾರ ಮಾಡಬೇಕು. ನಂತರ ಈ ದಿನದ ಮತ್ತೊಂದು ವಿಶೇಷತೆ ಅಂದ್ರೆ ಹೋಳಿಗೆ, ಅಂದ್ರೆ ಒಬ್ಬಟ್ಟು. ಪ್ರತಿಯೊಬ್ಬರೂ ಕೂಡ ಹಬ್ಬವನ್ನ ಆಚರಣೆ ಮಾಡುವಂಥವ್ರು ಈ ದಿನ ಹೋಳಿಗೆಯ ಸೇವನೆಯನ್ನ ಮಾಡಬೇಕು. ಭಗವಂತನಿಗೆ ಮೊದಲು ಅದನ್ನು ನೈವೇದ್ಯವಾಗಿ ಸಮರ್ಪಣೆ ಮಾಡಿ ನಂತರ ಮನೆ ಮಂದಿಯೆಲ್ಲ ಕುಳಿತು ಹಂಚಿ ತಿನ್ನುವಂತಹ ಒಂದು ಸತ್ ಸಂಪ್ರದಾಯ ನಮ್ಮಲ್ಲಿರುವಂಥದ್ದು. ಹಾಗಾಗಿ ಈ ದಿನ ಸಿಹಿ ಊಟವನ್ನ ಮಾಡುವಂಥದ್ದು ತುಂಬಾ ವಿಶೇಷತೆ. ಹಾಗೆ ಈ ಬೇವು ಬೆಲ್ಲವನ್ನ ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲಿ ಶತಾಯುರ್ವರ್ಜದ ದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂದಳ ಭಕ್ಷಣಂ ಅನ್ನುವಂಥ ಸ್ತೋತ್ರವನ್ನ ಹೇಳ್ತಾ ಭಕ್ಷಣ ಮಾಡಬೇಕು. ಅಂದ್ರೆ 100 ವರ್ಷಗಳ ಆಯಸ್ಸು, ಸದೃಢವಾದಂತಹ ಆರೋಗ್ಯ, ಸಕಲ ಸಂಪತ್ತು ಪ್ರಾಪ್ತಿಗಾಗಿ, ಸಕಲ ಅರಿಷ್ಟಗಳ ನಿವಾರಣೆಗಾಗಿ ಬೇವು ಬೆಲ್ಲವನ್ನ ಸೇವನೆ ಮಾಡ್ತಾ ಇದ್ದೇನೆ ಅಂತ ಹೇಳಿಕೊಂಡು ಸೇವಿಸಬೇಕು ಅನ್ನುವಂಥ ಒಂದು ಅರ್ಥವನ್ನ ಕೊಡುತ್ತೆ. ಹಾಗಾಗಿ ಈ ಹೊಸ ಸಂವತ್ಸರ ಶ್ರೀ ಪರಾಭವ ನಾಮ ಸಂವತ್ಸರ ತಮ್ಮೆಲ್ಲರ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯ ಬದುಕನ್ನ ನಿಮಗೆ ಕರುಣಿಸ್ಲಿ. ಭಗವಂತ ತಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸಲಿ. ಮುಂದಿನ ಹೊಸ ಬದುಕು, ಹೊಸತನ ಚೈತನ್ಯಯುತವಾಗಿ ಆರಂಭ ಆಗಲಿ. ಈ ವರ್ಷ ಏನಾದರೂ ಒಂದು ಸಾಧನೆಯನ್ನ ಮಾಡುವಂಥ ಒಂದು ಅನುಗ್ರಹವನ್ನ ಭಗವಂತ ಕರುಣಿಸ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಯುಗಾದಿಯ ಶುಭಾಶಯಗಳು. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 12ನೇ ಮನೆಯಲ್ಲಿರ್ತಾನೆ ಮೀನರಾಶಿಯಲ್ಲಿ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳು ಸ್ವಲ್ಪ ಕಷ್ಟ ಸಾಧ್ಯವಾಗಬಹುದು. ಸ್ವಲ್ಪ ಪ್ರಯತ್ನವನ್ನು ಜಾಸ್ತಿ ಮಾಡಬೇಕಾಗತ್ತೆ. ನಿಮ್ಮ ಸ್ಟ್ರಾಟಜಿಯನ್ನು ಬದಲಾವಣೆ ಮಾಡಬೇಕಾಗತ್ತೆ. ಹಾಗಾಗಿ ಬಹುದಿನದಿಂದ ನೀವು ನಿರೀಕ್ಷೆ ಇಟ್ಟುಕೊಟ್ಟಿದ್ದಂತಹ ಒಂದು ಕೆಲಸ ಈ ದಿನ ಕೈಗೂಡುತ್ತೆ, ಸ್ವಲ್ಪ ಕಷ್ಟಪಟ್ಟರೆ. ಇನ್ನು ಈ ದಿನ ಸಮಾಜಮುಖಿಯಾದಂತಹ ಕೆಲವು ಕೆಲಸ ಕಾರ್ಯಗಳನ್ನು ಮಾಡುವಂಥ ಸಾಧ್ಯತೆ ಕೂಡ ಇದೆ. ಅಂದರೆ ಸಮಾಜ ಸೇವೆ ಇರ್ಬೋದು. ಹಾಗೆ ಅಶಕ್ತರಿಗೆ, ಬಡವರಿಗೆ, ನಿರ್ಗತಿಕರಿಗೆ ಈ ದಿನ ಒಂದು ಅನುಕಂಪ ತೋರಿಸುವಂತಹ ಅವಕಾಶ ಕೂಡ ನಿಮಗೆ ಸಿಕ್ಕುವಂಥದ್ದು ಇದೆ. ಹಾಗಾಗಿ ಈ ಒಂದು ಕೆಲಸ ಕಾರ್ಯಗಳಿಗೆ, ಈ ಚಟುವಟಿಕೆಗಳಿಗೆ ನಿಮಗೆ ಒಳ್ಳೆಯ ಪ್ರತಿಕ್ರಿಯೆ ಕಂಡು ಬರುತ್ತೆ. ಹಾಗೆ ನಿಮ್ಮ ಸ್ನೇಹಿತರ ಒಂದು ಸಹಕಾರದಿಂದ, ಅವರ ಒಂದು ಸಮಯೋಚಿತವಾದಂತಹ ಸಹಾಯದಿಂದ ನಿಮ್ಮ ಒಂದು ಸಮಸ್ಯೆ ಈ ದಿನ ಬಗೆಹರಿಯುತ್ತೆ. ಹಾಗಾಗಿ ಈ ದಿನದ ಪರಿಸ್ಥಿತಿ ಸುಧಾರಣೆಯತ್ತ ಸಾಗ್ತಾ ಇದೆ. ಮುಂದೆ ನಿಮಗೆ ಉತ್ತಮ ದಿನಗಳಿದೆ ಅನ್ನುವಂಥದ್ದನ್ನ ಈ ದಿನದ ಕೆಲಸ ನಿಮಗೆ ಖಾತ್ರಿಪಡಿಸುತ್ತೆ. ಹಾಗೆ ಯಾವುದೇ ಒಂದು ವಿಚಾರದಲ್ಲಾಗಲಿ, ತೀರ್ಮಾನ ತೆಗೆದುಕೊಳ್ಳುವಂಥ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗತ್ತೆ.
ಎಲ್ಲೂ ಕೂಡ ನೀವು ಆತುರಾತುರವಾಗಿ ಕೆಲಸ ಮಾಡಿ ಬೇಗ ಮುಗಿಸ್ಬೇಕು ಅನ್ನುವಂಥ ಒಂದು ಇರಾದೆಯನ್ನು ಇಟ್ಕೊಳ್ಬೇಡಿ. ಇನ್ನು ವಿಶೇಷವಾಗಿ ಈ ದಿನ ನಿಮ್ಮ ಒಂದು ಮುಂದಿನ ಯೋಜನೆಗಳು ಹೇಗಿರಬೇಕು ಈ ವರ್ಷದಲ್ಲಿ ಅದನ್ನು ಗಮನ ಹರಿಸಬೇಕು. ಏಕೆಂದರೆ ನಿಮ್ಮ ಯೋಜನೆಗಳು ಪ್ರತಿಫಲ ನೀಡುವಂಥ ಕಾಲ ಬಹಳ ಹತ್ತಿರದಲ್ಲೇ ಇದೆ. ಹಾಗಾಗಿ ನಿಮ್ಮ ಮನಸ್ಥಿತಿಯನ್ನು ಈ ದಿನ ಸುಧಾರಣೆ ಮಾಡಿಕೊಳ್ಳಿ. ಹಾಗೆ ಯಾವುದೇ ಕಿರಿಕಿರಿಗಳಾಗಲಿ, ಯಾವುದೇ ವಾದ ವಿವಾದಗಳಾಗಲಿ ಅದನ್ನು ಆದಷ್ಟು ಈ ದಿನವೇ ಬಗೆಹರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ನಾಳೆಯಿಂದ ನಿಮಗೆ ಸ್ವಚ್ಛಂದದ ಬದುಕು ಪ್ರಾಪ್ತಿಯಾಗುತ್ತೆ, ಒಳ್ಳೆಯದಾಗತ್ತೆ. ಹಾಗಾಗಿ ಈ ವರ್ಷ ನಿಮ್ಮ ಆಲೋಚನಾ ಶಕ್ತಿಯ ಮೇಲೆ ನಿಮ್ಮ ಒಂದು ಪ್ರಗತಿ ನಿಂತಿರುವಂಥದ್ದು. ಹಾಗಾಗಿ ಉತ್ತಮ ಆಲೋಚನೆ, ಉತ್ತಮ ಪ್ರತಿಫಲ, ನಿಮ್ಮ ಜೀವನದಲ್ಲಿ ಪರಿವರ್ತನೆಯನ್ನು ಕಂಡುಕೊಳ್ಳಿಕ್ಕೆ ಇದು ಸಕಾಲ. ಈ ದಿನ ನೀವು ಮಹಾವಿಷ್ಣುವನ್ನ ಆರಾಧನೆ ಮಾಡಿ, ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡ್ತಾ ಇರಿ. ನಿಮ್ಮ ನೆಚ್ಚಿನ ಗುರುಗಳನ್ನ ಸ್ಮರಣೆ ಮಾಡಿಕೊಂಡು ಆಶೀರ್ವಾದ ಪಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿಯವರಿಗೆ ಈ ದಿನ ಸಂಭ್ರಮದ ದಿನ, ಲಾಭ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳು ತುಂಬ ಯಶಸ್ವಿಯಾಗುತ್ತೆ. ಹಲವು ತಾಪತ್ರಯಗಳ ನಡುವೆ ಕೂಡ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸ್ತೀರಿ. ಅಂಥ ಒಂದು ಹಠದ ಸ್ವಭಾವ ಈ ದಿನ ಇರುತ್ತೆ. ಛಲ ಜಾಸ್ತಿ, ಕೆಲಸ ಆಗಲೇಬೇಕು ಅನ್ನುವಂಥದ್ದು. ಹಾಗಾಗಿ ಈ ದಿನದ ಪ್ರಯತ್ನಗಳಲ್ಲಿ ನಿಮಗೆ ಉತ್ತಮವಾದಂಥ ಪ್ರತಿಫಲ ಸಿಕ್ಕತ್ತೆ. ಹಾಗೆ ನಿಮ್ಮ ಕುಟುಂಬಸ್ಥರು ಕೂಡ ನಿಮ್ಮ ಕೆಲಸಗಳನ್ನು ನೋಡಿ ಒಳ್ಳೆಯ ಪ್ರತಿಕ್ರಿಯೆಯನ್ನು ನೀಡುವಂಥವರು. ಹಾಗಾಗಿ ನಿಮ್ಮ ಪ್ರೀತಿ ಪಾತ್ರರಾಗಲಿ, ನಿಮ್ಮ ಬಂಧುಗಳಾಗಲಿ, ಸ್ನೇಹಿತರಾಗಲಿ ನಿಮ್ಮ ಒಂದು ವಿಶೇಷವಾದಂತಹ ಕಾರ್ಯವನ್ನು ಗುರುತಿಸ್ತಾರೆ, ನಿಮ್ಮ ಪ್ರತಿಭೆಯನ್ನು ಗುರುತಿಸ್ತಾರೆ. ಇದು ನಿಮಗೆ ಒಂದು ರೀತಿಯಲ್ಲಿ ಮೋಟಿವೇಶನ್ ಇದ್ದ ಹಾಗೆ. ಹಾಗಾಗಿ ಈ ವರ್ಷ ನೀವು ತುಂಬ ಸಂಭ್ರಮ ಪಡಲಿಕ್ಕೆ ಹಲವಾರು ಕಾರಣಗಳು ಕೂಡ ನಿಮಗೆ ಇರುವಂಥದ್ದು. ಇನ್ನು ವಿಶೇಷತೆ ಅಂತ ಹೇಳಿದ್ರೆ, ನಿಮ್ಮ ಕೆಲಸಗಳು, ಅದರಿಂದ ಬರುವಂತಹ ಪ್ರತಿಫಲಗಳು ನಿಮ್ಮ ಸ್ಥೈರ್ಯವನ್ನು ಹೆಚ್ಚಿಸುತ್ತೆ. ಆತ್ಮವಿಶ್ವಾಸ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಯಾವ ವಿಚಾರದಲ್ಲೂ ಕೂಡ ಭಯಪಡಬೇಡಿ. ಸರಿ ದಾರಿಯಲ್ಲಿದ್ದಷ್ಟು ನಿಮ್ಮ ಪ್ರಗತಿ ನಿಮಗೆ ತುಂಬ ಸಂತೋಷವನ್ನೇ ತರ್ತಾ ಇರುತ್ತೆ. ಹಾಗೆ ಈ ದಿನದಲ್ಲಿ ಇರುವ ಕೆಲಸ ಕಾರ್ಯಗಳನ್ನು ನಿಮ್ಮ ಸ್ನೇಹಿತರ ಸಹಕಾರದಿಂದ ಪೂರ್ಣಗೊಳಿಸುವಂಥ ಒಂದು ಸಂದರ್ಭ ಕೂಡ ಇದೆ. ಹಾಗಾಗಿ ಈ ದಿನ ನಿಮ್ಮ ಒಂದು ಆರ್ಥಿಕ ವ್ಯವಹಾರಗಳೇನಿದೆ ಅದರ ಕಡೆ ಗಮನ ಹರಿಸಿದಷ್ಟು ನಿಮಗೆ ಒಂದು ಕ್ಲಾರಿಟಿ ಸಿಕ್ಕತ್ತೆ. ಹಾಗಾಗಿ ಈ ಸಂಭ್ರಮ ನಿಮಗೆ ಇಡೀ ವರ್ಷದಲ್ಲೇ ಉಳಿಯುವಂಥದ್ದು. ಹಾಗಾಗಿ ಹೊಸ ಮನೆ, ಹೊಸ ವಾಹನ, ಒಡವೆ, ವಸ್ತ್ರಗಳು, ಭೂಮಿ, ಸ್ಥಿರಾಸ್ತಿಯ ವಿಚಾರ ಇದೆಲ್ಲವೂ ಕೂಡ ಒಂದು ಹಂತಕ್ಕೆ ಸೆಟ್ಲ್ ಆಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಒಟ್ಟಾರೆ ಈಗ ನಿಮಗೆ ಆತಂಕ ದೂರ ಆಗಿ ಸ್ವಲ್ಪ ಯಶಸ್ಸನ್ನು ಕಾಣುವಂತಹ ಸಂದರ್ಭಗಳು ಕಾಣಿಸ್ತಾ ಇದೆ. ಮನಸ್ಸಿಗೆ ಸಮಾಧಾನ ಇರುತ್ತೆ. ಆದರೆ ಯಶಸ್ಸಿನಿಂದ ಬೀಗಿ ನಿಮ್ಮ ದಾರಿಯನ್ನು ತಪ್ಪಬೇಡಿ. ಇಂಟ್ಯಾಕ್ಟ್ ಆಗಿರಿ, ಕನ್ಸಿಸ್ಟೆನ್ಸಿ ಇಟ್ಕೊಂಡು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿ. ಹಾಗೆ ಭಕ್ತಿಯಿಂದ ನಿಮ್ಮ ನೆಚ್ಚಿನ ಗುರುಗಳನ್ನು ಆರಾಧನೆ ಮಾಡಿ, ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿಯವರಿಗೆ ಈ ದಿನ 10ರ ಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ನಿಮಗೆ ಸಂಭ್ರಮದ ದಿನ, ಜೊತೆಗೆ ಶುಭ ಫಲಗಳನ್ನು ಪಡ್ಕೊಳ್ಳುವಂಥ ದಿನ. ನೀವು ಕೈ ಹಾಕಿದ ಕೆಲಸದಲ್ಲಿ ಪ್ರಗತಿ ಇದೆ, ಅಲ್ಲಿ ಒಂದು ಲಾಭ ಇದೆ, ಅಲ್ಲಿ ಒಂದು ಅನುಕೂಲತೆ ಇದೆ. ಹಾಗಾಗಿನೇ ಈ ದಿನ ಹೆಚ್ಚು ಕೆಲಸಗಳನ್ನು ಮಾಡುವಂಥ ಉತ್ಸಾಹ ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಅನಿರೀಕ್ಷಿತ ಘಟನೆಯೊಂದು ನಿಮ್ಮನ್ನು ಕಂಗೆಡಿಸ್ಬೋದು, ನಿಮ್ಮ ಆತ್ಮಸ್ಥೈರ್ಯವನ್ನು ಕುಗ್ಗಿಸ್ಬೋದು. ಆದರೂ ಕೂಡ ಅದನ್ನು ಬದಿಗಿಟ್ಟು ಪಕ್ಕಕ್ಕಿಟ್ಟು ಮುಂದೆ ಹೋಗುವಂಥ ಒಂದು ಪ್ರಯತ್ನ ನಿಮ್ಮದಾಗಿರಲಿ. ಇನ್ನು ಈ ದಿನ ಯಾವುದೇ ವಾದ ವಿವಾದಗಳು ಬಂದರೆ ಅಥವಾ ನಿಮ್ಮ ಸಹೋದ್ಯೋಗಿಗಳ ಮಧ್ಯನೋ ಮೇಲಧಿಕಾರಿಗಳ ಮಧ್ಯನೋ ಎಲ್ಲ ಒಂದು ಕಡೆ ಮಾತು, ಚರ್ಚೆ ಇತ್ಯಾದಿಗಳು ಬರುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮಾತನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಸಾಕು. ಈ ದಿನ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ವಿಶೇಷವಾಗಿ ಈ ದಿನ ಸಾಮಾನ್ಯಕ್ಕಿಂತಲೂ ಹೆಚ್ಚಿನ ಮುತುವರ್ಜಿಯಿಂದ ಕೆಲಸವನ್ನು ಮಾಡ್ತೀರಿ. ತುಂಬ ಇಂಟ್ರೆಸ್ಟ್ ಇದೆ, ಇನ್ವಾಲ್ವ್ಮೆಂಟ್ ಇದೆ. ಅದಕ್ಕಾಗಿಯೇ ನಿಮ್ಮ ಪ್ರಯತ್ನಕ್ಕೆ ಮೀರಿದಂಥ ಫಲಗಳು ನಿಮಗೆ ಸಿಕ್ಕುವಂಥದ್ದು ಇದೆ. ಹಾಗೆ ಕೆಲವು ಸ್ನೇಹಿತರಾಗಲಿ, ಬಂಧುಗಳಾಗಲಿ ಕೆಲವೊಂದು ಸಮಸ್ಯೆಗಳನ್ನು ಹೊತ್ತೇ ನಿಮ್ಮ ಮುಂದೆ ಬರುವಂಥ ಸಾಧ್ಯತೆ ಇದೆ. ಅಂತಹ ಸಮಸ್ಯೆಗಳನ್ನು ನೀವು ಬಗೆಹರಿಸ್ತೀರಿ ಅನ್ನುವಂಥ ನಂಬಿಕೆ ಅವರದ್ದು. ನಿಮ್ಮ ಮೇಲೆ ವಿಶ್ವಾಸ ಇದೆ. ಹಾಗಾಗಿ ಅಂಥ ವಿಶ್ವಾಸವನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಕೂಡ ಆಗುತ್ತೆ. ಆದರೆ ಸಹಾಯ ಮಾಡುವಂಥ ನೆಪದಲ್ಲಿ ನಿಮ್ಮ ಇತಿ ಮಿತಿ, ನಿಮ್ಮ ಚೌಕಟ್ಟನ್ನು ಮೀರಬಾರದು. ಅದೊಂದನ್ನು ಮಾತ್ರ ಎಚ್ಚರಿಕೆಯಿಂದ ಪರಿಪಾಲನೆ ಮಾಡಿ. ಇನ್ನು ಕಾರ್ಯಕ್ಷೇತ್ರದಲ್ಲಿ ಜಾಗ್ರತೆಯಿಂದ ಇರಿ.
ಈ ದಿನ ನೀವು ಮಾಡಿಕೊಳ್ಳುವಂಥ ಸಂಕಲ್ಪ, ಈ ದಿನ ನೀವು ಮಾಡಿಕೊಳ್ಳುವಂಥ ಈ ವರ್ಷದ ಯೋಜನೆ ಅದು ನಿಮಗೆ ಉತ್ತಮವಾದಂತಹ ಅನುಕೂಲವನ್ನು ತರುತ್ತೆ. ಹಾಗಾಗಿ ಭವಿಷ್ಯದಲ್ಲಿ ಹುಟ್ಟಬಹುದಾದಂತಹ ತೊಂದರೆಗಳನ್ನು ಈ ದಿನವೇ ನೀವು ಗ್ರಹಿಸ್ತೀರಿ. ಸಿಕ್ಸ್ತ್ ಸೆನ್ಸ್ ಚೆನ್ನಾಗಿ ವರ್ಕ್ ಮಾಡುತ್ತೆ ಈ ದಿನ. ಅದಕ್ಕಾಗಿಯೇ ಈ ವರ್ಷ ನಿಮಗೆ ಯಾವ ಯಾವ ರೀತಿಯ ಫಲಾಫಲಗಳು ಬೇಕು ಅನ್ನುವಂಥ ಸಂಕಲ್ಪವನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಕಾಲಭೈರವನ ಪೂಜೆಯನ್ನು ಮಾಡಿ. ಹಾಗೆ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ 9ರಲ್ಲಿದ್ದಾನೆ. ಇದು ಮಿಶ್ರ ಫಲವನ್ನು ಕೊಡುವಂತಹ ಸಂದರ್ಭ ಇದು. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಯಾವ ಕೆಲಸವನ್ನು ಮಾಡ್ತಾ ಇದ್ದೇನೆ, ಯಾರಿಗಾಗಿ ಮಾಡ್ತಾ ಇದ್ದೇನೆ, ಅದರಿಂದ ಬರುವಂತಹ ಫಲಿತಾಂಶಗಳೇನು ಅನ್ನುವಂಥದ್ರ ಬಗ್ಗೆ ನಿಮಗೆ ಒಂದು ಪೂರ್ಣವಾದ ಚಿತ್ರಣ ಮನಸ್ಸಿಗೆ ಬರಬೇಕು. ಒಂದು ಅವಲೋಕನ ಬೇಕು. ಒಂದು ವಿಷನ್ ಇಟ್ಕೊಂಡೇ ಕೆಲಸ ಮಾಡಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಮನೆಯಲ್ಲಿ ನಡೆಯುವಂತಹ ಕೆಲವೊಂದು ಸಣ್ಣ ಪುಟ್ಟ ವಿದ್ಯಮಾನಗಳು ನಿಮಗೆ ಕಿರಿಕಿರಿಯನ್ನು ತರುತ್ತೆ. ಮನಸ್ಸು ಎಷ್ಟೇ ಸಮಾಧಾನದಿಂದ ಇರಬೇಕು ಅಂದರೂ ಎಲ್ಲ ಒಂದು ಕಡೆ ಹಳೆಯದನ್ನೇ ಜ್ಞಾಪಿಸ್ಕೊಳ್ಳುತ್ತೆ. ಹಳೆಯ ಘಟನೆಗಳೇ ನಿಮಗೆ ಮರುಕಳಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮನಸ್ಸನ್ನು ಈ ದಿನ ನೀವು ಪರಿವರ್ತನೆ ಮಾಡಬೇಕು. ಅದನ್ನು ಒಳ್ಳೆಯ ರೀತಿಯಲ್ಲಿ ಚಾನಲೈಸ್ ಮಾಡಬೇಕು. ಅದಕ್ಕಾಗಿಯೇ ಈ ದಿನ ಒಂದು ವಿಶೇಷವಾದಂತಹ ಸೇವಾ ಕೆಲಸದಲ್ಲಿ ತೊಡಗಿಸ್ಕೊಳ್ಳಿ. ಆಧ್ಯಾತ್ಮಿಕವಾದಂತಹ ವಿಚಾರದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಏಕೆಂದರೆ ಮನಸ್ಸನ್ನು ಈ ದಿನ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅಂದರೆ ಅದಕ್ಕಿಂತಲೂ ಕೂಡ ಪ್ರಬಲವಾದಂಥ ಒಂದು ಆಕರ್ಷಣೆ ನಿಮಗೆ ಬೇಕಾಗುತ್ತೆ. ಇನ್ನು ಈ ದಿನ ಇನ್ನೊಬ್ಬರ ಆಸರೆಗೆ ಕಾಯಬೇಡಿ, ಅವರ ಮೇಲೆ ಡಿಪೆಂಡ್ ಆಗಬೇಡಿ. ನಿಮ್ಮ ಒಂದು ಯೋಗ್ಯತೆ ಮೇಲೆ, ನಿಮ್ಮ ಶಕ್ತಿ ಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಟು ಮುಂದೆ ಸಾಗುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಕೆಲಸದ ಜವಾಬ್ದಾರಿ ಸ್ವಲ್ಪ ಹೆಚ್ಚಾಗಿರುತ್ತೆ. ಇದರಿಂದ ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ಒಂದು ಕಡೆ ಒತ್ತಡಗಳು ಉಂಟಾಗುವಂಥ ಸಂದರ್ಭ ಇರುತ್ತೆ. ಅದನ್ನು ನಿಭಾಯಿಸುವಷ್ಟು ಶಕ್ತಿ ಸಾಮರ್ಥ್ಯ ಕೂಡ ಇದೆ, ವಿವೇಚನೆ ಇದೆ, ಬುದ್ಧಿವಂತಿಕೆ ಇದೆ, ಜೊತೆಗೆ ಅನುಭವ ಚೆನ್ನಾಗಿದೆ. ಅದನ್ನು ಈ ದಿನ ಸಮರ್ಥವಾಗಿ ಉಪಯೋಗಿಸ್ಕೊಳ್ಬೇಕು. ಇನ್ನು ಈ ದಿನದಲ್ಲಿ ಮುಂದಿನ ಭವಿಷ್ಯಕ್ಕೆ ಬೇಕಾಗುವಂತಹ ಕೆಲವೊಂದು ಅವಕಾಶಗಳು ನಿಮಗೆ ಒದಗಿ ಬರುತ್ತೆ. ತಾನೇ ತಾನಾಗಿ ಅವಕಾಶಗಳು ತೆರೆದುಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಅದನ್ನು ನೀವು ಈ ದಿನ ಅನುಸರಣೆ ಮಾಡೋದ್ರಿಂದ ನಿಮಗೆ ಮುಂದೆ ಭಾರಿ ಒಳ್ಳೆಯದಾಗುತ್ತೆ. ಸಮೃದ್ಧಿಯಾದ ಜೀವನ ತಮ್ಮದಾಗುತ್ತೆ. ಹಾಗೆ ಈ ದಿನ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ನಿಮ್ಮದೇ ಆಗಿರಲಿ. ಪ್ರಯತ್ನ ಇಲ್ಲದೆ ಪ್ರಗತಿ ಇಲ್ಲ, ಇದೊಂದನ್ನು ನೀವು ಜ್ಞಾಪಕ ಇಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಆಂಜನೇಯನ ದರ್ಶನ ಮಾಡಿಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ, 8ನೇ ಮನೆ. ಹಾಗಾಗಿ ಈ ದಿನ ಸ್ವಲ್ಪ ಒತ್ತಡಗಳು ಇರುವಂಥದ್ದು. ಆದರೂ ಕೂಡ ಲವಲವಿಕೆಯಿಂದ ಇರಬೇಕು, ಸಂತೋಷದಲ್ಲಿ ಪಾಲ್ಗೊಳ್ಬೇಕು ಅನ್ನುವಂಥ ಒಂದು ಇಚ್ಛೆ ಬಲವಾಗಿದೆ. ಹಾಗಾಗಿ ವೇರ್ ದೇರಿಸೆ ವಿಲ್ ದೇರಿಸೆವೇ ಅಂತಾರಲ್ಲ, ಆ ರೀತಿಯಲ್ಲಿ ನಿಮ್ಮ ಇಚ್ಛೆ ಬಲವಾಗಿ ಯಾವ ಕಡೆಗಿದೆಯೋ ಆ ಕಡೆಗೆ ಈ ದಿನ ಜೀವನ ನಡೆಯುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಆತ್ಮವಿಶ್ವಾಸದಿಂದ ನೀವು ನಿಮ್ಮ ಕೆಲಸಗಳನ್ನು ಮುಂದುವರಿಸಿ. ಇನ್ನು ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಥವಾ ನಿಮ್ಮ ಶಕ್ತಿ ಸಾಮರ್ಥ್ಯದ ಮೇಲೇ ನಿಮಗೆ ಸ್ವಲ್ಪ ಸಂಶಯಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಅಲ್ಲಿ ಅನಗತ್ಯವಾದಂತಹ ಸಂಶಯ ಬಂದರೆ ಕೆಲಸಗಳು ಆರಂಭ ಆಗುವಂಥದ್ದು ತಡ ಆಗುತ್ತೆ. ಹಾಗಾಗಿನೇ ಧೈರ್ಯವಾಗಿ ಕೆಲಸಗಳನ್ನು ಆರಂಭ ಮಾಡಿ. ನಿಮಗಿರುವಂತಹ ಪ್ರತಿಭೆ, ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಪರಾಕ್ರಮ, ನಿಮ್ಮ ದೂರದೃಷ್ಟಿ ಎಲ್ಲವನ್ನ ನೀವು ಸಮಗ್ರವಾಗಿ ಕೂಡಿಸ್ಕೊಂಡ್ರೆ ಎಂಥದ್ದನ್ನು ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ದಿನ ಅವೆಲ್ಲವನ್ನು ಕೂಡ ಒಗ್ಗೂಡಿಸುವಂಥದ್ದು ಇದೆಯಲ್ಲ, ಅದೇ ಕಷ್ಟದ ಕೆಲಸ. ಕಪ್ಪೆಗಳನ್ನು ತಕ್ಕಡಿಗೆ ಹಾಕುವಂಥ ಒಂದು ಪ್ರಯತ್ನ ಇದೆಯಲ್ಲ, ಆ ರೀತಿಯಲ್ಲಿರುತ್ತೆ. ಅದೊಂದರಲ್ಲಿ ಸಕ್ಸಸ್ ಆದರೆ ಈ ದಿನ ನಿಮಗೆ ಸಕ್ಸಸ್ಫುಲ್ ಡೇ. ಹಾಗೆ ಮುಂದಿನ ವರ್ಷದಲ್ಲಿ ಆಗಬೇಕಾಗಿರುವಂಥ, ಭವಿಷ್ಯದಲ್ಲಿ ಆಗಬೇಕಾಗಿರುವಂಥ ಕೆಲವೊಂದು ಅಗತ್ಯವಾದಂಥ ವಿಚಾರಗಳಿದೆ, ಗಮನಾರ್ಹವಾದಂಥ ವಿಚಾರಗಳಿದೆ. ಅದನ್ನು ಕುಟುಂಬದ ಜೊತೆಯಲ್ಲಿ ಈ ದಿನ ಕುಳಿತು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರುವಂಥದ್ದು ಉತ್ತಮ. ಹಾಗಾಗಿ ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ಕುಟುಂಬದ ಪರವಾಗಿ ನೀವು ನಿಲ್ಲಬೇಕು. ಭವಿಷ್ಯದ ದೃಷ್ಟಿಯಲ್ಲಿ ಈ ದಿನ ಎಲ್ಲರೊಂದಿಗೆ ಒಂದು ಟೀಮ್ ವರ್ಕ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ.
ಹಾಗೆ ನೀವು ನಂಬಿಕೊಂಡಿರುವಂತಹ ಕೆಲವೊಂದು ಮೌಲ್ಯಗಳಿದೆ, ನೈತಿಕ ಮೌಲ್ಯಗಳಿದೆ. ಅದಕ್ಕೆ ವಿರುದ್ಧವಾಗಿ ಏನೂ ಮಾಡಲಿಕ್ಕೆ ಹೋಗಬೇಡಿ. ಈ ದಿನದಲ್ಲಿ ಎಷ್ಟೇ ಒತ್ತಡ ಬಂದರೂ ಕೂಡ ಆ ಒತ್ತಡಕ್ಕೆ ಬಲಿಯಾಗಬೇಡಿ, ದಾಕ್ಷಿಣ್ಯಕ್ಕೆ ಒಳಗಾಗಬೇಡಿ. ಹಾಗಾಗಿ ನಿಮ್ಮ ತನವನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ನಿಮ್ಮದಾಗಿರಲಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಗಮನಿಸಬೇಕಾದಂತಹ ದಿನ. ಹಾಗೆ ಪ್ರಯಾಣದ ಸಂದರ್ಭದಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈ ದಿನ ಮಹಾ ಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳಿ, ಗಣಪತಿಯ ಸ್ತೋತ್ರ ಹೇಳ್ಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 4. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 7ನೇ ಮನೆ, ಸಂತೋಷ ಸಂಭ್ರಮ ಇರುವಂಥ ಸಂದರ್ಭ ಇದು. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ಪ್ರಬುದ್ಧತೆಯಿಂದ ಇರ್ತೀರಿ. ಅಂದರೆ ಒಂದು ಹೈ ಲೆವೆಲ್ ಥಿಂಕಿಂಗ್ ಅನ್ನುವಂಥದ್ದು ಇದೆ. ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಸ್ಟೈಲ್ ಕೂಡ ಈ ದಿನ ಬಹಳ ವಿಶೇಷವಾಗಿ ಗಮನಾರ್ಹವಾಗಿ ಇರುವಂಥದ್ದು. ಹಾಗಾಗಿ ನೀವು ಮಾಡುವಂಥ ಪ್ರತಿ ಕೆಲಸ ಕಾರ್ಯಗಳು, ನಿಮ್ಮ ಮಾತು ಈ ದಿನ ತುಂಬ ಆಕರ್ಷಣೀಯವಾಗಿ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಮುಂದಿನ ಜೀವನವನ್ನು ಕಟ್ಟಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರುವಂಥವ್ರಿಗೆ ಈ ದಿನ ಒಳ್ಳೆಯ ದಿನ. ಏಕೆಂದರೆ ನೀವು ಏನನ್ನ ಆಲೋಚನೆ ಮಾಡ್ತೀರಿ, ಯಾವ ರೀತಿಯಲ್ಲಿ ಜೀವನ ಇರಬೇಕು ಅಂತ ಹೇಳಿ ಬಯಸ್ತೀರೋ ಅದೇ ರೀತಿ ಆಗುವಂಥದ್ದು. ಹಾಗಾಗಿ ಯಾವಾಗಲೂ ಕೂಡ ಈ ಪಾಸಿಟಿವ್ ಥಿಂಕಿಂಗ್ ಅನ್ನುವಂಥದ್ದೇ ಇರಲಿ. ಎಲ್ಲವೂ ಒಳ್ಳೆಯದಕ್ಕೆ ಆಗ್ತಾ ಇದೆ, ಮುಂದೆ ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥ ಆಶಾಭಾವನೆ ನಿಮ್ಮದಾಗಿರಲಿ. ಇನ್ನು ಈ ಒಂದು ಸಂದರ್ಭದಲ್ಲೇ ನಿಮ್ಮ ಒಂದು ಕನಸು ನನಸಾಗತ್ತೆ, ನಿಮ್ಮ ಬಯಕೆಗಳು ಈಡೇರುತ್ತೆ. ಹಾಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಪತಿ, ನಿಮ್ಮ ಪತ್ನಿ ನಿಮ್ಮನ್ನು ಚೆನ್ನಾಗಿ ಅರ್ಥೈಸ್ಕೊಳ್ತಾರೆ. ನಿಮ್ಮ ಬೇಕು ಬೇಡಗಳ ಬಗ್ಗೆ ಅವರ ಗಮನ ತೀವ್ರವಾಗಿರುತ್ತೆ. ಒಟ್ಟಾರೆ ನಿಮ್ಮನ್ನು ಕೂಡ ಒಬ್ಬರು ಕೇರ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಕೂಡ ಒಬ್ಬರು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾರೆ ಅನ್ನೋಂಥ ಒಂದು ಭಾವನೆ ಮನಸ್ಸಿಗೆ ಬರುತ್ತೆ. ಇದು ಜೀವನದಲ್ಲಿ ಬಹಳ ಮುಖ್ಯವಾಗಿ ಬೇಕಾದಂಥ ಒಂದು ಅಂಶ. ಅದು ಈ ಸಂದರ್ಭದಲ್ಲಿ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ವಿಶೇಷವಾದಂಥ ಪ್ರತಿಭೆಯನ್ನು ಹೊಂದಿರುವಂಥವ್ರಿಗೆ ಈ ಒಂದು ಸಂವತ್ಸರ ಒಳ್ಳೆಯ ಫಲವನ್ನು ತರ್ತಾ ಇದೆ. ನಿಮ್ಮ ಪ್ರತಿಭೆ ಅನಾವರಣೆ ಆಗುತ್ತೆ. ಪ್ರತಿಭೆಗೆ ತಕ್ಕಂತಹ ಒಂದು ಪುರಸ್ಕಾರ ಕೂಡ ಸಿಕ್ಕತ್ತೆ. ಉದ್ಯೋಗ ಆಗಲಿ, ಹಣಕಾಸಿನ ವ್ಯವಸ್ಥೆ ಆಗಲಿ ಬಹಳ ಸುಭದ್ರವಾಗಿರುತ್ತೆ. ಆಶಾ ಭಾವನೆಯನ್ನು ಹೊಂದಿರುವಂಥ ನಿಮಗೆ ಆಸೆಗಳು ಪೂರೈಸುವಂಥ ಸಂದರ್ಭಗಳು ಬರ್ತಾ ಇದೆ. ಆದರೆ ಈ ದಿನ ನಿಮ್ಮ ಸ್ವಯಂ ಭರವಸೆ ಏನಿದೆ, ನಿಮ್ಮ ಮೇಲೆ ನಿಮಗಿರುವಂಥ ವಿಶ್ವಾಸ, ಇದನ್ನು ಸ್ವಲ್ಪ ಅಭ್ಯಾಸ ಮಾಡಿಕೊಂಡು ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಸ್ವಾಭಿಮಾನದ ಮಾತು, ಸ್ವಾಭಿಮಾನದ ಕೆಲಸ ಕಾರ್ಯಗಳು ಅದು ಮುಂದುವರಿಲಿ. ನಿಮಗೆ ಒಳ್ಳೆಯ ಹೆಸರನ್ನು ತರುತ್ತೆ, ಸಮೃದ್ಧಿಯನ್ನು ಕೂಡ ತರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ, ಗುರುಗಳ ದರ್ಶನ ಮಾಡಿಕೊಳ್ಳಿ. ಹಾಗೆ ಈ ದಿನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರೋದರಿಂದ ಮನಸ್ಸಿಗೆ ತುಂಬ ಸಮಾಧಾನ ಇರುತ್ತೆ. ನಿಮ್ಮ ಶತ್ರುಗಳು, ನಿಮ್ಮ ಹಿತಶತ್ರುಗಳು, ನಿಮ್ಮ ಸುತ್ತಮುತ್ತ ಇರುವಂಥ ವೈರಿಗಳು ಈ ದಿನ ನಿಮ್ಮಿಂದ ದೂರ ಉಳಿಯುವಂಥ ಸಂದರ್ಭ. ಅವರು ಕೂಡ ಒಂದು ಹಂತಕ್ಕೆ ನಿಮಗೆ ಸಹಾಯ ಮಾಡುವಂಥ ಒಂದು ಪರಿವರ್ತನೆ ಆಗುವಂಥ ಸಂದರ್ಭ ಇದು. ಹಾಗಾಗಿ ಈ ದಿನ ನಿಮ್ಮ ಪ್ರತಿಭೆಯಿಂದ, ನಿಮ್ಮ ಅನುಭವದಿಂದ ಕೆಲವೊಂದು ಸಮಸ್ಯೆಗಳನ್ನು ನಿಮ್ಮ ನಿಯಂತ್ರಣಕ್ಕೆ ತಂದುಕೊಳ್ತೀರಿ. ಆ ಒಂದು ಸಿಚುವೇಶನ್ ನಿಮ್ಮ ಕಂಟ್ರೋಲಲ್ಲಿ ಇರುತ್ತೆ. ಹಾಗಾಗಿನೇ ಈ ದಿನ ಕೆಲವೊಂದು ವಿಚಾರಗಳು ಅಧಿಕಾರಯುತವಾಗಿ ನೀವು ಚಲಾವಣೆ ಮಾಡಿದ್ರೂ ಕೂಡ ಅದರಲ್ಲಿ ಒಂದು ಪ್ರಬುದ್ಧತೆ ಇದೆ, ಅದರಲ್ಲಿ ಒಂದು ಮೇಲ್ಪಂಕ್ತಿ ಇರುತ್ತೆ. ಹಾಗಾಗಿನೇ ಈ ದಿನ ಯಾವ ವಿಚಾರ ಆದರೂ ಕೂಡ ನಿಮಗೆ ಪ್ರಯತ್ನದ ದೃಷ್ಟಿಯಿಂದ ಒಳ್ಳೆಯ ಫಲವನ್ನು ತರುತ್ತೆ. ಇನ್ನು ಮನೆಯಲ್ಲಿ ಆನಂದದ ವಾತಾವರಣ ಇದೆ. ಅಂದರೆ ಅದನ್ನು ನೀವೇ ಕಲ್ಪಿಸಿರ್ಬೋದು, ಅಥವಾ ಅಂತಹ ವಾತಾವರಣದಲ್ಲಿ ನೀವು ಕೂಡ ಸಕ್ರಿಯವಾಗಿ ಭಾಗವಹಿಸ್ಬೋದು. ಒಟ್ಟಾರೆ ಈ ದಿನ ಹೆಚ್ಚು ಮುತುವರ್ಜಿಯಿಂದ ಜೀವನವನ್ನು ನೀವು ಅನುಭವಿಸುವಂಥದ್ದು ಕೂಡ ಇದೆ. ಹಾಗೆ ಬಂಧು ಮಿತ್ರರ ಆಗಮನ ಇರ್ಬೋದು, ಅವರ ಜೊತೆ ಸಂವಾದ, ಕಮ್ಯುನಿಕೇಷನ್ ಏನಿದೆ ನಿಮಗೆ ಉತ್ತಮವಾದಂತಹ ಅನುಭವವನ್ನು, ಸಂತೋಷವನ್ನು ತರುತ್ತೆ. ಇನ್ನು ಈ ದಿನ ಕೆಲವೊಂದು ಕ್ಷೇತ್ರಗಳಲ್ಲಿ ಮುಂದುವರಿಲಿಕ್ಕೆ, ಅಂದರೆ ನಿಮ್ಮ ಸ್ವಂತ ಬಿಸ್ನೆಸ್ ಇರ್ಬೋದು ಅಥವಾ ನಿಮ್ಮ ಒಂದು ಚಟುವಟಿಕೆಗಳಿರ್ಬೋದು, ಅದರಲ್ಲಿ ಮುಂದುವರಿಸಲಿಕ್ಕೆ ಈ ದಿನ ತುಂಬ ಒಂದು ಮ್ಯಾನೇಜರಿಯಲ್ ಸ್ಕಿಲ್ ಚೆನ್ನಾಗಿದೆ, ನಿರ್ವಹಣಾ ಕೌಶಲ್ಯ ಅದ್ಭುತವಾಗಿದೆ. ಅದನ್ನು ಈ ದಿನ ಗರಿಷ್ಠವಾಗಿ ಬಳಸ್ಕೊಂಡ್ರೆ ಮುಂದೆ ನಿಮಗೆ ಒಳ್ಳೆಯ ಫಲಗಳು ಸಿಕ್ಕತ್ತೆ. ಹಾಗಾಗಿ ಈ ದಿನ ನೀವು ಮಾಡುವಂಥ ಒಂದು
ಪ್ರಯತ್ನ ಮುಂದೆ ನಿಮಗೆ ಭಾರಿ ಲಾಭವನ್ನು ತಂದುಕೊಡುತ್ತೆ. ಇದರಿಂದ ಮನಸ್ಸಿಗೆ ಸಮಾಧಾನ, ಆತ್ಮಸ್ಥೈರ್ಯ ಹೆಚ್ಚಾಗುತ್ತೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಜೊತೆಗೆ ನಿಮ್ಮನ್ನು ಯಾರು ನಂಬಿದ್ದಾರೆ, ಯಾರು ಆಶ್ರಯಿಸಿದ್ದಾರೆ ಅವ್ರಿಗೂ ಕೂಡ ಒಳ್ಳೆಯದಾಗುತ್ತೆ. ಹಾಗಾಗಿ ಈ ವರ್ಷದಲ್ಲಿ ನಿಮಗೆ ಊಟ ತಿಂಡಿಗೆ ಕೊರತೆ ಇಲ್ಲ, ಆಹಾರಕ್ಕೆ ಕೊರತೆ ಇಲ್ಲ. ಏಕೆಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ತುರ್ತು ನಿರ್ಧಾರಗಳನ್ನು ಈ ದಿನ ಕೈಗೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ನಿಮ್ಮ ನಿರ್ಧಾರದಲ್ಲಿ ನಂಬಿಕೆ ಇಟ್ಟು ಮುಂದುವರಿರಿ. ಹಾಗೆ ಮನೆಯಲ್ಲಿರುವಂಥ ಹಿರಿಯರ ಸಲಹೆಯನ್ನು ಪಡ್ಕೊಂಡು ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು, ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಈ ದಿನ ಗುರು ರಾಘವೇಂದ್ರರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹಾಗೆ ನಿಮ್ಮ ನೆಚ್ಚಿನ ಗುರುಗಳು ಯಾರಿದ್ದಾರೋ ಅವರನ್ನು ಸ್ಮರಣೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರೋದರಿಂದ ಮಿಶ್ರ ಫಲಗಳು ಇರುತ್ತೆ. ಹಾಗೆ ಈ ದಿನ ಕುಟುಂಬದಲ್ಲಿ ಏನೋ ಒಂದು ಶಿಸ್ತನ್ನು ಕಾಪಾಡಬೇಕು ಅಂತ ಹೋಗ್ತೀರಿ, ಅಲ್ಲಿ ಎಡವಟ್ಟಾಗುತ್ತೆ. ಅಲ್ಲಿ ಈ ದಿನ ನಿಮಗಿಂತ ಕಿರಿಯರವರ ಜೊತೆಯಲ್ಲಿ ಸ್ವಲ್ಪ ಮನಸ್ತಾಪಗಳಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಅತಿ ಹೆಚ್ಚಾದಂತಹ ಸ್ಟ್ರಿಕ್ಟ್ ಏನಿದೆ ಅಥವಾ ಶಿಸ್ತೇನಿದೆ ಅದು ಎಲ್ಲೋ ಒಂದು ಕಡೆ ಅಸ್ಥಿರತೆಯನ್ನು ತರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಪರಿಸ್ಥಿತಿಯನ್ನು ಸರಿದೂಗಿಸಿಕೊಂಡು ಹೋಗುವಂಥದ್ದು ಉತ್ತಮ. ಇನ್ನು ಈ ದಿನ ಮನೆಯ ಸಮಸ್ಯೆಗಳು ಮನೆಯ ಒಳಗೆ ಇತ್ಯರ್ಥ ಆಗಬೇಕು. 4 ಗೋಡೆಗಳ ಒಳಗೆ ಅದನ್ನು ಇತ್ಯರ್ಥಪಡಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ ಬೀದಿಗೆ ಬರಬಾರ್ದು. ಆ ರೀತಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇನ್ನು ಈ ದಿನ ನಿಮ್ಮ ಮಕ್ಕಳಿಂದಲಾಗಲಿ ಅಥವಾ ನಿಮ್ಮ ಕುಟುಂಬಸ್ಥರಿಂದಲಾಗಲಿ ಬರುವಂಥ ಒಂದು ಸಣ್ಣ ಸಮಸ್ಯೆ ನಿಮಗೆ ಬಹಳ ದೊಡ್ಡದಾಗಿ ಕಾಣಿಸುತ್ತೆ. ಅದನ್ನು ಹೇಗೆ ಪರಿಹಾರ ಮಾಡಬೇಕು ಅನ್ನುವಂಥದ್ದೇ ಒಂದು ದೊಡ್ಡ ಚಿಂತೆ ನಿಮಗೆ. ಆದರೆ ಅಷ್ಟೊಂದು ಚಿಂತೆ ಮಾಡುವಂಥ ಅಗತ್ಯತೆ ಇಲ್ಲ. ಹಿರಿಯರ ಮಾರ್ಗದರ್ಶನದಲ್ಲಿ ನೀವು ಆ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಮುಂದೆ ಅದು ಪರಿಹಾರ ಆಗುತ್ತೆ. ಹಾಗಾಗಿ ಈ ದಿನ ನೀವು ನೆಪ ಮಾತ್ರಕ್ಕೆ ಪರಿಹಾರ ಹುಡುಕುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ, ಅದು ಶಾಶ್ವತವಾಗಿ ಇರಲ್ಲ. ಇನ್ನು ಈ ದಿನ ನಿಮ್ಮ ಆತ್ಮವಿಶ್ವಾಸವೇ ಪ್ರತಿರೋಧವನ್ನು ದಾಟಿ ಜಯಗಳಿಸಲಿಕ್ಕೆ ನಿಮಗೆ ಸಹಾಯಕವಾಗುತ್ತೆ. ಹಾಗಾಗಿ ಎಷ್ಟು ಕಾನ್ಫಿಡೆನ್ಸ್ ಇದೆಯೋ ಅಷ್ಟು ಮುಂದೆ ಹೋಗ್ತೀರಿ. ಎಂಥದ್ದೇ ಅಡ್ಡಿ ಆತಂಕಗಳು ಬಂದರೂ ಕೂಡ ಅದನ್ನು ಮೆಟ್ಟಿ ನಿಲ್ಲುವಂಥ ಒಂದು ಧೈರ್ಯ, ಸ್ಥೈರ್ಯ ನಿಮ್ಮಲ್ಲಿರುತ್ತೆ. ಹಾಗೆ ಈ ದಿನ ಕಟುವಾದ ಮಾತುಗಳು ನಿಮ್ಮನ್ನು ನಿಮ್ಮ ಕುಟುಂಬದಿಂದ ಬೇರ್ಪಡಿಸ್ಬೋದು. ನೀವು ಒಂಟಿಯಾಗಿ ಇರುವಂಥ ಸಂದರ್ಭ ಬರಬಹುದು. ಹಾಗಾಗಿ ನಿಮ್ಮ ಮಾತನ್ನು ಈ ದಿನ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನ ನೀವು ದೈಹಿಕವಾಗಿ, ಮಾನಸಿಕವಾಗಿ ಆರೋಗ್ಯವಂತರಾಗಿರಬೇಕು. ಅದಕ್ಕಾಗಿಯೇ ಪೌಷ್ಟಿಕ ಆಹಾರ ಬೇಕು ದೇಹಕ್ಕೆ. ಹಾಗೆ ಒಳ್ಳೆಯ ಸದ್ವಿಚಾರಗಳು ಬೇಕು ಮನಸ್ಸಿಗೆ. ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಮುಂದುವರಿಲಿ. ನಿಮಗೆ ಗೊತ್ತಿದೆ ಯಾವ ಯಾವ ವಿಚಾರಗಳಿಂದ ನಿಮಗೆ ತುಂಬ ಅನುಕೂಲತೆಗಳಿರುತ್ತೆ, ಮನಸ್ಸಿಗೆ ದೇಹಕ್ಕೆ ಸಮಾಧಾನ ಆಗುತ್ತೆ ಅನ್ನುವಂಥದ್ದು. ಅದರನ್ನು ಈ ದಿನ ಒಂದು ಚೌಕಟ್ಟಿನೊಳಗೆ ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಗ್ರಾಮ ದೇವತೆಯ ದರ್ಶನ ಆದರೂ ಕೂಡ ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ ಈ ದಿನ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ, 4ನೇ ಮನೆ. ಹಾಗಾಗಿ ಸ್ವಲ್ಪ ಮಿಶ್ರ ಫಲಗಳಿರುವಂಥ ಸಂದರ್ಭ. ಹಾಗಾಗಿ ಫಲಿತಾಂಶ ಯಾವುದೇ ಇದ್ದರೂ ಕೂಡ ನಿಮ್ಮ ಪ್ರಯತ್ನ ಮಾತ್ರ ಸರಿದಾರಿಯಲ್ಲಿರಲಿ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಹಾಗಾಗಿ ನೀವು ಕೆಲಸ ಮಾಡುವಂಥದ್ದು, ಕರ್ತವ್ಯ ಮಾಡುವಂಥದ್ದು ಮಾತ್ರ ನಿಮ್ಮ ಜವಾಬ್ದಾರಿ. ಫಲಾಫಲಗಳನ್ನು ಕೊಡುವಂಥವನು ಭಗವಂತ ಇದ್ದಾನೆ. ಅವನಿಗೆ ಗೊತ್ತಿದೆ ಯಾವಾಗ ಕೊಡಬೇಕು, ಎಷ್ಟು ಕೊಡಬೇಕು, ಏನನ್ನು ಕೊಡಬೇಕು, ಯಾಕೆ ಕೊಡಬೇಕು, ಎಲ್ಲವೂ ಕೂಡ ಈಗಾಗಲೇ ನಿರ್ಧಾರಿತವಾಗಿರುವಂಥದ್ದು. ಆ ರೀತಿಯ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಅದಕ್ಕಾಗಿ ಫಲಿತಾಂಶಕ್ಕಾಗಿ, ಫಲಕ್ಕಾಗಿ ನೀವು ಚಿಂತೆ ಮಾಡಬೇಡಿ. ಕೆಲಸಗಳನ್ನು ಮಾಡುವಂಥದ್ದಷ್ಟೇ ನಿಮ್ಮ ಕರ್ತವ್ಯ ಆಗಿರಲಿ. ಹಾಗೆ ಈ ದಿನ ನಿಮ್ಮ ಶಕ್ತಿ ಸಾಮರ್ಥ್ಯದ ಬಗ್ಗೆ, ನಿಮ್ಮ ಪ್ರತಿಭೆಯ ಬಗ್ಗೆ ನಿಮಗೆ ಅಸಾಮಾನ್ಯವಾದಂತಹ ಒಂದು ನಂಬಿಕೆ ಇದೆ, ತುಂಬ ಕಾನ್ಫಿಡೆನ್ಸ್ ಇದೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ನಿಮ್ಮ ಆತ್ಮವಿಶ್ವಾಸವನ್ನು ರಾಜಿ ಮಾಡಿಕೊಳ್ಬೇಡಿ. ಏಕೆಂದರೆ ನೀವು ಅಂದುಕೊಂಡದ್ದು ಸರಿ ಇದೆ, ನೀವು ನಡೀತಾ ಇರುವಂಥದ್ದು ಸರಿಯಾಗಿರುತ್ತೆ. ಅದರಲ್ಲೇ ಮುಂದುವರಿಯುವಂಥ ಒಂದು ಪ್ರಯತ್ನ ಇರಲಿ. ಇನ್ನು ನಿಮ್ಮಲ್ಲಿರುವಂಥ ಒಂದು ವಿಶೇಷ ಪ್ರತಿಭೆಗೆ ಸೂಕ್ತ ಒಂದು ಪ್ರಾತಿನಿಧ್ಯ ಸಿಕ್ಕತ್ತೆ, ಒಳ್ಳೆಯ ವೇದಿಕೆ ಸಿಕ್ಕತ್ತೆ, ಅದನ್ನು ಬಳಸ್ಕೊಳ್ಳಿ. ಜೊತೆಯಲ್ಲಿ ಈ ದಿನ ಪ್ರೀತಿಯಲ್ಲಿ ಸಂತೋಷ ಇದೆ ಅನ್ನುವಂಥದ್ದು, ಆ ಒಂದು ಸಂತೋಷವನ್ನು ಹೇಗೆ ಅನುಭವಿಸಬೇಕು ಅನ್ನುವಂಥದ್ದನ್ನು ಸ್ವಲ್ಪ ತಿಳ್ಕೊಳ್ಳುವಂಥದ್ದು ಉತ್ತಮ.
ಹಾಗಾಗಿ ಈ ದಿನ ನಿಮ್ಮನ್ನು ನೀವು ಅವಲೋಕನ ಮಾಡಿಕೊಳ್ಳಿಕ್ಕೆ, ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಒಂದು ಸಿಕ್ಕತ್ತೆ. ಅದನ್ನು ಬಳಸ್ಕೊಳ್ಳಿ. ಇನ್ನು ಈ ದಿನ ಗ್ರಹ ಸ್ಥಾನಗಳು ಅಷ್ಟೊಂದು ಅನುಕೂಲಕರವಾದಂತಹ ಸ್ಥಿತಿಯಲ್ಲಿಲ್ಲ. ಅದಕ್ಕಾಗಿಯೇ ಈ ದಿನ ನಿಮ್ಮ ಪ್ರಯತ್ನಕ್ಕೆ ಕೆಲವೊಮ್ಮೆ ಫಲಗಳು ಸಿಕ್ಕದೇ ಇರ್ಬೋದು. ಆದರೆ ನಿರಾಶರಾಗಬೇಡಿ, ಕೆಲಸವನ್ನು ಮುಂದುವರಿಸ್ತಾ ಇರಿ. ಹಾಗೆ ಮುತುವರ್ಜಿಯಿಂದ ಕೆಲವೊಂದನ್ನು ಅಭ್ಯಾಸ ಮಾಡಬೇಕಾಗತ್ತೆ. ಇನ್ನು ಸ್ವಲ್ಪ ಅದಕ್ಕೆ ಪ್ರಾಕ್ಟೀಸ್ ಅನ್ನುವಂಥದ್ದು ಬೇಕು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನುವಂಥ ಅಥವಾ ಅಭ್ಯಾಸದಿಂದಲೇ ಉತ್ಕೃಷ್ಟತೆ ಅನ್ನುವಂಥದ್ದು ಈ ದಿನ ನಿಮ್ಮ ಅನುಭವಕ್ಕೆ ಬರುತ್ತೆ. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮ ಒಂದು ಮಾತಿನಿಂದಾಗಲಿ, ನಿಮ್ಮ ನಡತೆಯಿಂದಾಗಲಿ ತಪ್ಪು ತಿಳಿವಳಿಕೆಗಳು ಉಂಟಾಗುವಂಥ ಸಂದರ್ಭ ಇರುತ್ತೆ. ಆದಷ್ಟು ಇಂಥದ್ದನ್ನು ಕಡಿಮೆ ಮಾಡಿಕೊಳ್ಳಿ. ಇನ್ನು ನಿಮ್ಮ ಪ್ರತಿಭೆಯನ್ನು, ನಿಮ್ಮ ಒಂದು ಪ್ರಗತಿಯನ್ನು ಕಂಡು ಕೆಲವರಿಗೆ ಹೊಟ್ಟೆ ಉರಿ. ಅಂಥವ್ರ ಸಂಖ್ಯೆ ಜಾಸ್ತಿ ಆಗಬಾರ್ದು. ಅಂಥವ್ರನ್ನ ಹತ್ತಿರದಲ್ಲೂ ಕೂಡ ಇಟ್ಕೊಳ್ಬಾರ್ದು. ಯಾಕೆಂದರೆ ನೆಗೆಟಿವ್ ಇಂಪ್ಯಾಕ್ಟ್ ಜಾಸ್ತಿ ಆಗಿಬಿಡುತ್ತೆ. ಹಾಗೆ ಮುಂದಿನ ಒಂದು ಭವಿಷ್ಯದ ಯೋಜನೆಗಳು ಕೂಡ ಅವರಿಂದ ಮಾರಕವಾಗುವಂಥ ಸಾಧ್ಯತೆ ಇರುತ್ತೆ. ಆದಷ್ಟು ಅಂಥವ್ರನ್ನ ದೂರ ಇಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ. ಯಾವುದಾದ್ರೂ ಒಂದು ವಿಷ್ಣು ತತ್ವ ಇರುವಂತಹ ದೇವಾಲಯಕ್ಕೆ ಈ ದಿನ ಹೋಗಿ ಬನ್ನಿ, ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರೋದರಿಂದ ನಿಮಗೆ ಪರಿಪೂರ್ಣವಾದಂತಹ ದಿನ. ನಿಮ್ಮ ಕೆಲಸ ಕಾರ್ಯಗಳಿಂದ ನಿಮಗೆ ಶುಭ ಫಲಗಳು ಸಿಕ್ಕುವಂಥ ದಿನ. ಹಾಗಾಗಿನೇ ಈ ದಿನ ಕೆಲಸದಲ್ಲೂ ಉತ್ಸಾಹ ಇದೆ. ಹಾಗೆ ಹೊಸ ಹೊಸ ಕೆಲಸಗಳನ್ನು, ಹೊಸ ಜವಾಬ್ದಾರಿಗಳನ್ನು ಹೊರುವಂಥ ಒಂದು ಮನಸ್ಥಿತಿ ಕೂಡ ಚೆನ್ನಾಗಿದೆ. ಹಾಗೆ ಈ ದಿನ ನಿಮ್ಮ ಸಂಪಾದನೆ ಆಗಲಿ, ನಿಮ್ಮ ಒಂದು ಉಳಿತಾಯವನ್ನಾಗಲಿ ಸದ್ವಿನಿಯೋಗ ಮಾಡಿಕೊಳ್ಳುವಂಥ ಒಂದು ಒಳ್ಳೆಯ ಯೋಜನೆಯನ್ನು ಈ ದಿನ ಸಿದ್ಧಪಡಿಸುವಂಥದ್ದು ಇದೆ. ಜೊತೆಗೆ ಈ ಸ್ಥಿರಾಸ್ತಿಯ ಸಂಬಂಧವಾಗಿ, ಭೂಮಿಗೆ ಸಂಬಂಧವಾಗಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಕೂಡ ಬಹಳ ಚೆನ್ನಾಗಿರುತ್ತೆ. ಅದರಲ್ಲೂ ತುಂಬ ದೂರದೃಷ್ಟಿಯನ್ನು ಇಟ್ಟುಕೊಂಡು ತೆಗೆದುಕೊಳ್ಳುವಂಥ ತೀರ್ಮಾನ. ಇನ್ನು ಈ ದಿನ ವಿಶೇಷವಾಗಿ ಹೂಡಿಕೆಗೆ ಸಂಬಂಧಪಟ್ಟಂತೆ ನೀವು ಪ್ರಬುದ್ಧವಾದಂಥ ಒಂದು ನಡೆಯನ್ನು ಮುಂದುವರಿಸ್ತೀರಿ. ಇದು ಎಲ್ಲರಿಗೂ ಕೂಡ ಇಷ್ಟವಾಗುವಂಥ ಒಂದು ತೀರ್ಮಾನ. ಹಾಗೆ ಈ ಕುಟುಂಬದಲ್ಲಿ ಆನಂದದ ಕ್ಷಣಗಳನ್ನು ಈ ದಿನ ಕಾಣುವಂಥದ್ದು ಇದೆ. ಎಲ್ಲರೂ ಕೂಡ ಸಂಭ್ರಮದಲ್ಲಿರ್ತಾರೆ. ಅವರ ಜೊತೆ ನೀವು ಕೂಡ ಕೈ ಜೋಡಿಸ್ತೀರಿ. ಹಾಗಾಗಿ ಈ ದಿನ ನಿಮಗೆ ಸಂತೋಷ, ಸುಖ ಎಲ್ಲಿದೆ, ಕುಟುಂಬಸ್ಥರ ಜೊತೆಯಲ್ಲಿ ಹೇಗೆ ಒಂದು ಕಾಲಕ್ಷೇಪವನ್ನು ಮಾಡಬೇಕು, ಯಾವ ರೀತಿಯಲ್ಲಿ ಕ್ವಾಲಿಟಿ ಟೈಮನ್ನು ಕೊಡಬೇಕು, ಇಂಥ ವಿಚಾರಗಳು ಅದು ನಿಮಗೆ ತೀರಾ ಸಣ್ಣದು ಅನ್ನಿಸ್ಬೋದು. ಆದರೆ ತುಂಬ ಗಹನವಾದಂಥ ವಿಚಾರಗಳು, ಇದರ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ. ಅಂಥ ಒಂದು ಸಂದರ್ಭ ಈ ದಿನ ನಿಮಗೆ ಒಲಿದು ಬರುವಂಥದ್ದು ಇದೆ. ಹಾಗೆ ಈ ದಿನ ಯಾವುದೇ ಒಂದು ಒಳ್ಳೆಯ ಪ್ರತಿಫಲ ಸಿಕ್ಕಾಗ ಆ ಕೆಲಸವನ್ನೇ ನೀವು ಮುಂದುವರಿಸಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇರಲಿ. ಏಕೆ ಅಂತ ಹೇಳಿದ್ರೆ ಕೆಲವೊಮ್ಮೆ ತೆಗೆದುಕೊಂಡಂಥ ತೀರ್ಮಾನವನ್ನು ಆಗಾಗ್ಗೆ ಬದಲಾವಣೆ ಮಾಡುವಂಥ ಸಂದರ್ಭಗಳಿರುತ್ತೆ. ಆದರೆ ಈ ಒಂದು ಸಂದರ್ಭದಲ್ಲಿ ನೀವು ಆರಂಭ ಮಾಡಿರುವಂಥ ಕೆಲಸ ಮುಂದುವರಿಸಬೇಕು, ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಳ್ಬೇಕು. ಹಾಗಾಗಿ ಈ ದಿನ ನಿಮ್ಮ ಒಂದು ಮಾತಿನಿಂದ, ನಿಮ್ಮ ಒಂದು ಭರವಸೆಯಿಂದ ಕೆಲಸಗಳು ಯಶಸ್ವಿ ಆಗುತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ಬಂಧುಗಳು, ನಿಮ್ಮ ಮಿತ್ರರು ನಿಮಗೆ ಸಹಾಯಕವಾಗಿ ನಿಲ್ತಾರೆ. ಅವರ ಒಂದು ಸಪೋರ್ಟ್, ಅವರ ಒಂದು ಟೈಮ್ಲಿ ಹೆಲ್ಪ್ ಈ ದಿನ ನಿಮ್ಮನ್ನು ದಡ ಸೇರಿಸುತ್ತೆ, ಸಮಸ್ಯೆಯೊಂದನ್ನು ಬಗೆಹರಿಸುತ್ತೆ. ಒಳ್ಳೆಯ ಸಂದರ್ಭ ಇದು. ಹಾಗೆ ಈ ದಿನ ಮುಂದೆ ಭವಿಷ್ಯದ ದೃಷ್ಟಿಯಿಂದ ಯಾವ ಕೆಲಸಗಳಾಗಬೇಕು ಅನ್ನೋಂಥದ್ದರ ಒಂದು ಪಟ್ಟಿಯನ್ನು ಮಾಡಿಕೊಳ್ಳಿ. ಸಂಬಂಧಪಟ್ಟವರ ಜೊತೆ ಚರ್ಚೆ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ ಮುಂದೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಮೃತ್ಯುಂಜಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂತಹ ದಿನ. ಇದು ಕುಟುಂಬ ಸ್ಥಾನದಲ್ಲಿ ಚಂದ್ರ ಇರ್ತಾನೆ, ಧನ ಸ್ಥಾನದಲ್ಲಿ ಇರ್ತಾನೆ. ಇದನ್ನೇ ವಾಕ್ ಸ್ಥಾನ ಅಂತ ಕೂಡ ಹೇಳ್ತಾರೆ. ಮಾತಿನ ಸ್ಥಾನ ಇದೇನೇನೆ, 2ನೇ ಮನೆ. ಹಾಗಾಗಿ ಈ ದಿನ ಯಾವ ಯಾವ ವಿಚಾರಗಳಲ್ಲಿ ನೀವು ಕೇರ್ಫುಲ್ ಆಗಿರ್ತೀರೋ ಆ ಒಂದು ಕ್ಷೇತ್ರಗಳಲ್ಲಿ ಒಳ್ಳೆಯ ಫಲ ಸಿಕ್ಕತ್ತೆ. ಯಾವುದನ್ನು ನಿರ್ಲಕ್ಷ್ಯ ಮಾಡ್ತೀರೋ ಅದರಿಂದ ನಿಮಗೆ ಆಘಾತ ಉಂಟಾಗುವಂಥದ್ದಿದೆ. ಇದು ಸಿಂಪಲ್ ಕ್ಯಾಲ್ಕುಲೇಷನ್ ಈ ದಿನ ನಿಮಗೆ ಇರುವಂಥದ್ದು. ಹಾಗಾಗಿ ಈ ದಿನ ನೀವು ಅನ್ಯಾಯವನ್ನು ಎದುರಿಗೆ ನೋಡ್ತಾ ಇದ್ದರೂ ಕೂಡ ಮಾತನಾಡದಾದಂಥ ಒಂದು ಪರಿಸ್ಥಿತಿ ಬಂದ್ಬಿಡ್ಬೋದು. ಅದನ್ನು ಪ್ರಶ್ನೆ ಮಾಡಲಿಕ್ಕಾಗಲ್ಲ. ಅಂಥ ಒಂದು ಇಕ್ಕಟ್ಟಿನ ಸಂದರ್ಭ ನಿಮ್ಮದಾಗಿರುತ್ತೆ. ಹಾಗಾಗಿ ಮಾತನ್ನು ಮೌನವಾಗಿಸುವಂಥ ಒಂದು ಪ್ರಯತ್ನ ಕೂಡ ನಿಮ್ಮದಾಗುತ್ತೆ. ಇನ್ನು ಜೀವನವೇ ನಿಮಗೆ ಒಂದು ದೊಡ್ಡ ಹೋರಾಟ.
ಇಲ್ಲಿಯವರೆಗೆ ಬಹಳಷ್ಟು ಕಷ್ಟವನ್ನು ಪಟ್ಟಿದ್ದೀರಿ, ಸೋಲನ್ನು ಕಂಡಿದ್ದೀರಿ, ಅನ್ಯಾಯ ಆಗಿದೆ, ಅವಮಾನ ಆಗಿದೆ, ಅದೆಲ್ಲವನ್ನು ಕೂಡ ಸಹಿಸಿಕೊಂಡು ಬಂದಿದ್ದೀರಿ. ಕೆಲವೊಂದು ಅಂದುಕೊಂಡಂತಹ ಕೆಲಸಗಳು ಆಗಿಲ್ಲ, ಆಸೆ ಪಟ್ಟರೂ ಕೂಡ ಫಲ ನಿಮಗೆ ಸಿಕ್ಕಿಲ್ಲ. ಆದರೆ ಇನ್ನು ಮುಂದೆ ನಿಮಗೆ ವಿಶೇಷವಾದಂತಹ ಫಲಗಳು ಸಿಕ್ಕುವಂಥ ಸಂದರ್ಭ ಕೂಡ ಇದೆ. ಅದು ನಿಮ್ಮ ಪ್ರಯತ್ನದ ಮೇಲೆ ನಿಂತಿರುವಂಥದ್ದು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಒಂದು ಆತ್ಮವಿಶ್ವಾಸದ ಮಟ್ಟವನ್ನು ಕಳ್ಕೊಳ್ಬೇಡಿ. ಇನ್ನು ಸಮಸ್ಯೆಗಳಿದ್ದಂಥವರ ಬಳಿಯೇ ನೀವು ಸಮಸ್ಯೆಗಳನ್ನು ಚರ್ಚೆ ಮಾಡುವಂಥದ್ದಲ್ಲ, ಕಾಯಿಲೆ ಇದ್ದವರ ಬಳಿಯೇ ನೀವು ನಿಮ್ಮ ಕಾಯಿಲೆ ಬಗ್ಗೆ ಹೇಳ್ಕೊಳ್ಳುವಂಥದ್ದಲ್ಲ, ವೈದ್ಯರಿಗೆ ತೋರಿಸ್ಬೇಕು ಈ ಕಾಯಿಲೆ ಬಗ್ಗೆ. ಹಾಗೆ ಸಮಸ್ಯೆಯನ್ನು ಪರಿಹಾರ ಮಾಡುವಂಥವರ ಬಳಿಯೇ ನಿಮ್ಮ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕಾಗತ್ತೆ. ಹಾಗಾಗಿ ನಿಮಗೆ ಯಾರಲ್ಲಿ ವಿಶ್ವಾಸ ಇದೆ, ಯಾರ ಜೊತೆಯಲ್ಲಿ ನೀವು ಕಂಫರ್ಟಬಲ್ ಆಗಿರ್ತೀರಿ, ಅಂಥವ್ರ ಜೊತೆಯಲ್ಲಿ ಈ ದಿನ ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡಿ. ಅದರಲ್ಲಿ ಬರುವಂಥ ಒಂದು ಫಲಗಳೇನಿದೆ ಅದನ್ನು ಮುಂದೆ ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ನಿಮ್ಮ ಒಂದು ತೀರ್ಮಾನಗಳನ್ನಾಗಲಿ ಅಥವಾ ನಿಮ್ಮ ಯೋಗ್ಯತೆಗಳನ್ನಾಗಲಿ ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಈ ದಿನದ ನಿಮ್ಮ ಪ್ರಯತ್ನ ಸಾರ್ಥಕವಾಗುತ್ತೆ. ನೀವು ಯಾವ ರೀತಿಯಲ್ಲಿ ಸರಿ ಇದ್ದೀರಿ ಅಂತ ಹೇಳಿ ಪ್ರೂವ್ ಮಾಡಲಿಕ್ಕೆ ನೀವು ಮಾಡುವಂಥ ಪ್ರಯತ್ನ ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಇದರಿಂದ ಗೊತ್ತಾಗುತ್ತೆ ನೀವು ಹೆಚ್ಚು ಪ್ರಯತ್ನ ಪಟ್ಟಷ್ಟು ಫಲ ಸಿಕ್ಕೇ ಸಿಕ್ಕತ್ತೆ. ಕೈ ಕೆಸರಾದರೆ ಬಾಯಿ ಮೊಸರು ಅನ್ನುವಂಥ ವಿಚಾರ ಈ ದಿನ ನಿಮಗೆ ಪ್ರೂವ್ ಆಗುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನದ ಪ್ರಯತ್ನದಲ್ಲಿ ಹೆಚ್ಚು ತೊಂದರೆಗಳಾಗಲ್ಲ, ಆದರೆ ಸ್ವಲ್ಪ ಇನ್ವಾಲ್ವ್ಮೆಂಟ್ ಇರಲಿ, ನಿಮ್ಮ ಆಸಕ್ತಿ ಹೆಚ್ಚಾಗಿರಲಿ. ವಿದ್ಯಾರ್ಥಿಗಳು ಕೂಡ ನಿಮ್ಮ ಓದಿನ ಕಡೆ ಸ್ವಲ್ಪ ಗಮನ ಕೊಟ್ಟೆ ಮುಂದುವರಿಸಿ ಒಳ್ಳೆಯ ಗುರಿಯನ್ನು ತಲುಪ್ತೀರಿ, ಒಳ್ಳೆಯ ಫಲ ನಿಮ್ಮದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಸಂಭ್ರಮದ ದಿನ, ಎಲ್ಲರೂ ಕೂಡ ನಿಮ್ಮನ್ನು ಇಷ್ಟಪಡುವಂತಹ ದಿನ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಚಟುವಟಿಕೆಗಳಲ್ಲಿ ನಿಮಗೆ ತುಂಬ ಆತ್ಮವಿಶ್ವಾಸ ಇರುತ್ತೆ. ಜೊತೆಗೆ ನಿಮ್ಮ ಬಹುದಿನದ ನಿರೀಕ್ಷೆಗಳು ಈಡೇರುವಂಥದ್ದು ಕೂಡ ಇದೆ, ಆಸೆಯನ್ನು ಪೂರೈಸ್ಕೊಳ್ತೀರಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ನಿಮ್ಮ ಒಂದು ಮಾತಿಗೆ, ನಿಮ್ಮ ಒಂದು ತೀರ್ಮಾನಕ್ಕೆ ಸಕಾರಾತ್ಮಕವಾದಂಥ ಪ್ರತಿಕ್ರಿಯೆ ನಿಮ್ಮ ಕುಟುಂಬದಿಂದ ಸಿಕ್ಕತ್ತೆ. ಮನೆ ಗೆದ್ದು ಮಾರು ಗೆಲ್ಲು ಅಂತ ಹೇಳ್ತಾರೆ. ಹಾಗಾಗಿ ಕುಟುಂಬದ ವಿಶ್ವಾಸವನ್ನು ಗಳಿಸ್ಕೊಳ್ತೀರಿ, ಅವರ ಬೆಂಬಲವನ್ನು ಪಡ್ಕೊಳ್ತೀರಿ, ಅವರ ಒಂದು ಶ್ರೀರಕ್ಷೆಯಲ್ಲೇ ಕೆಲಸಗಳು ಮುಂದುವರಿಯುತ್ತೆ, ಒಳ್ಳೆಯ ಫಲ ಸಿಕ್ಕತ್ತೆ. ಇನ್ನು ಈ ದಿನದಲ್ಲಿ ಕೆಲವೊಂದು ಸಂದಿಗ್ಧತೆ ಇರುವಂಥ ವಿಚಾರಗಳೇನಿದೆ, ಸಮಸ್ಯಾತ್ಮಕವಾದಂಥ ವಿಚಾರಗಳೇನಿದೆ, ಅದನ್ನು ಬಹಳ ವಿಶೇಷ ರೀತಿಯಲ್ಲಿ ಬಗೆಹರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ. ನಿಮ್ಮ ಸ್ಟ್ರಾಟಜಿಯನ್ನೇ ಚೇಂಜ್ ಮಾಡುವಂಥ ಒಂದು ಮನಸ್ತತ್ವ ನಿಮಗಿರುತ್ತೆ ಈ ದಿನದಲ್ಲಿ. ಹಾಗಾಗಿ ಈ ದಿನ ಜಾಗರೂಕತೆಯಿಂದ ಕೆಲಸಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ಅಷ್ಟೇ ಜಾಗರೂಕತೆಯಿಂದಲೇ ನಿಮ್ಮ ಸ್ನೇಹಿತರನ್ನು ಕೂಡ ಈ ದಿನ ಆಯ್ಕೆ ಮಾಡಿಕೊಳ್ಬೇಕು. ಯಾರ ಜೊತೆಯಲ್ಲಿ ನೀವು ಇರ್ತೀರಿ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ ಈ ದಿನ. ಇನ್ನು ತೀರಾ ಹತ್ತಿರದ ಬಂಧುಗಳ ಜೊತೆಯಲ್ಲಿ ಹಣಕಾಸಿನ ವ್ಯವಹಾರಗಳನ್ನು ಈ ದಿನ ಮಾಡಬೇಡಿ. ಈ ದಿನ ಅಲ್ಲ, ಯಾವತ್ತೂ ಕೂಡ ಮಾಡದೇ ಇರುವಂಥದ್ದು ಉತ್ತಮ. ಇನ್ನು ಅವಸರದ ನಿರ್ಣಯಗಳಿಂದ ಕೆಲವೊಂದು ಎಡವಟ್ಟುಗಳಾಗಿದೆ, ಅದನ್ನು ಕೂಡ ಈ ದಿನ ಸರಿಪಡಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಹಾಗಾಗಿ ನಿಮಗೆ ಆಗಿರುವಂಥ ತೊಂದರೆ ತಾಪತ್ರಯಗಳು ಅದರಿಂದ ಹೊರಬರುವಂಥದ್ದಾಗಲಿ, ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನದಲ್ಲಾಗಲಿ ಈ ದಿನ ತುಂಬ ಯಶಸ್ಸನ್ನು ಕಾಣ್ತೀರಿ. ಸಂಭ್ರಮ ಇದೆ, ಸಂತೋಷ ಇರುತ್ತೆ. ಹಾಗೆ ಈ ದಿನ ಕಷ್ಟಗಳು ಬರುವಂಥ ಸಂದರ್ಭ, ಏಕೆಂದರೆ 7.5 ಶನಿ ಬಹಳ ಅಗ್ರಗತಿಯಲ್ಲಿ ನಡೀತಾ ಇರುವಂಥದ್ದು. ಸಂಯಮದಿಂದ ಇರಿ, ತಾಳ್ಮೆಯಿಂದ ಇರಿ, ಆದಷ್ಟು ಎಲ್ಲ ವಿಚಾರಗಳಲ್ಲೂ ಕೂಡ ಹೊಂದಾಣಿಕೆಯಿಂದ ಇರುವಂಥ ಒಂದು ಪ್ರಯತ್ನವನ್ನು ಮಾಡಿ. ನಿಮ್ಮದೇ ಹಠ ಸಾಧನೆಗೆ ನೀವು ಗಮನ ಹರಿಸಬಾರ್ದು. ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಅನ್ನುವಂಥ ರೀತಿಯಲ್ಲಿ ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊತಾ ಇರಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.